ದೇಹಕ್ಕೆ ಹಲವಾರು ಸಮಸ್ಯೆಗಳು ಬರುತ್ತವೆ. ಆದರೆ ನಾವು ಯಾವಾಗಲೂ ಕೂಡ ವಾಕ್ಯ ಧ್ಯಾನವನ್ನು ಪ್ರವೇಶಿಸುವ ಮೊದಲು ನಾವು ಪ್ರಾರ್ಥಿಸುತ್ತೇವೆ, ದೇವರೇ ನನ್ನ ಮನೋನೇತ್ರಗಳನ್ನು ಬೆಳಗಿಸಿ ಎಂಬುದಾಗಿ, ನಮ್ಮ ಅಂತರಂಗದ ಕಣ್ಣುಗಳನ್ನು ತೆರೆಯುವ. ಇತ್ತೀಚೆಗೆ ಒಬ್ಬ ವ್ಯಕ್ತಿಗೆ ಒಂದು ಡಾಕ್ಯುಮೆಂಟ್ ಕಳಿಸಿದೆ, ವರ್ಡ್ ಡಾಕ್ಯುಮೆಂಟ್. ಕರೆಕ್ಷನ್ ಮಾಡಿ ಕಲರಲ್ಲಿ, ಬೇರೆ ಕಲರಲ್ಲಿ ಕಳಿಸಿ, ಈ ಕಲರಲ್ಲಿ ಕರೆಕ್ಷನ್ಸ್ ಇದೆ ನೋಡಿ ಎಂಬುದಾಗಿ. ಆದರೆ ಆ ವ್ಯಕ್ತಿಗೆ ಡಾಕ್ಯುಮೆಂಟ್ ಅನ್ನು ಓಪನ್ ಮಾಡಿ ನೋಡುವಾಗ ಯಾವ ಕಲರ್ ಎಂಬುದಾಗಿ ನೋಡ್ಲಿಕ್ಕಾಗಲಿಲ್ಲ, ಯಾಕಂದ್ರೆ ಕಣ್ಣು ಹಾಳಾಗಿ ಹೋಗಿತ್ತು. ಅದಕ್ಕೆ ಅವರು ಹೇಳಿದೆ, ಹಾಗೆ ನಿಮಗೆ ಅರ್ಜೆಂಟ್ ಕಣ್ಣಿನ ರಿಪೇರಿ ಅಗತ್ಯ ಇದೆ, ಕಣ್ಣು ಸರಿ ಮಾಡಿಕೊಳ್ಬೇಕೆಂಬುದಾಗಿ ಹೇಳಿದೆ. ಅವರು ಆಪರೇಷನ್ ಮಾಡಿಕೊಂಡಿದ್ರು, ಅದು ಪುನಃ ದೃಷ್ಟಿ ಸರಿಯಾಗಿದೆ ಹೋದ್ರಿಂದ ಪುನಃ ಸರ್ಜರಿ ಮಾಡಿಕೊಳ್ಬೇಕಂತ ಪರಿಸ್ಥಿತಿ ಬಂತು. ಆದ್ರೆ ನಮ್ಮ ಮನೋನೇತ್ರಗಳನ್ನು ಸರಿ ಮಾಡಿಕೊಳ್ಳುವುದೇ, ಫಿಸಿಕಲ್ ಕಣ್ಣುಗಳನ್ನು ಸರಿ ಮಾಡೋದಕ್ಕೋಸ್ಕರ ಈಗ ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಮೊದಲ ಕಣ್ಣಿನ ಪರದೆಯನ್ನು ತೆರೆದಕ್ಕೋಸ್ಕರ ತುಂಬಾ ಬೇರೆ ಬೇರೆ ಟೆಕ್ನಾಲಜಿ ಇತ್ತು. ಆದ್ರೆ ಈಗ ಅಡ್ವಾನ್ಸ್ ಲೇಸರ್ ಟೆಕ್ನಾಲಜಿಯಲ್ಲಿ ಎಲ್ಲ ಕೂಡ ಬೇಗ ಮುಗಿದು ಹೋಗುತ್ತದೆ. ಆದ್ರೆ ಅಂತರಂಗದ ಕಣ್ಣುಗಳನ್ನು, ಮನೋನೇತ್ರಗಳನ್ನು ಸರಿ ಮಾಡೋದು ಹೇಗೆ? ಹಲವಾರು ವೇಳೆ ನಾವು ನಮ್ಮ ಜೀವನ ನಡೆಸುತ್ತೇವೆ, ಆದರೆ ನಡೆಸುವ ಪರಿಸ್ಥಿತಿಯಲ್ಲಿ ನಾವು ಕಣ್ಣಿಲ್ಲದವರಾಗಿದ್ದೇವೆ. We live or lead our life, but though we are blind because of so many situations of pressures. We are unable to see what is particularly there, or what we have to see, or what we ought to see. We forget our real existence. ನಮ್ಮ ಮೂಲ ಅಸ್ತಿತ್ವವನ್ನು ಮರೆತು ನಾವು ನೋಡಬೇಕಾದದನ್ನು ನೋಡುವುದಿಲ್ಲ. ಓದಿ ಕೇಳಿದಂತ ಭಾಗದಲ್ಲಿ ಹಲವಾರು ವ್ಯಕ್ತಿತ್ವಗಳಿವೆ. ಆಗ ನಾನು ನನ್ನ ವ್ಯಕ್ತಿತ್ವವನ್ನು ಮಾಡಿಕೊಳ್ಳುತ್ತೇನೆ, ಮಹಾಯಾಜಕನ ವ್ಯಕ್ತಿತ್ವ. ಮಹಾಯಾಜಕ ಅಂತ ಕಾಯಫ, ಮಹಾಯಾಜಕ ಚರಿತ್ರೆಯಲ್ಲಿ ಪಾರಂಪರಿಕವಾಗಿ ಜನರೇಷನ್ ಆತನಿಗೆ ಅಧಿಕಾರ ಹಸ್ತಾಂತರವಾಗಿ ಬಂದಂತ ಅಧಿಕಾರದಲ್ಲಿ ಆತನು ಕೂತ್ಕೊಂಡಿದ್ದಾನೆ. He was ordained, anointed, and even is wearing the robes of the blessed robes. But he failed to see who is there before him. ತನ್ನ ಜೀವನದಲ್ಲಿ ತಾನು ಅನಾಯಿಟ್ ಆಗಿ ಅಥವಾ ಅಭಿಷಿಕ್ತನಾಗಿ ಎಲ್ಲವೂ ಕೂಡ ಹೊಂದಿದವನಾಗಿ ಕೂಡ ದೇವರ ಮಹತ್ವದ ಜವಾಬ್ದಾರಿಯನ್ನು ಆತನು ನಿರ್ವಹಿಸಬೇಕಿದ್ದರೂ ಕೂಡ ಈಗ ತನ್ನ ಮುಂದೆ ನಿಂತಿರುವಂತ ವ್ಯಕ್ತಿ ಯಾರೆಂಬುದನ್ನು ನೋಡುವಲ್ಲಿ ಆತನು ಸೋತು ಹೋಗಿದ್ದಾನೆ. ಆದ್ರಿಂದ ಈ ಮಹಾಯಾಜಕನ ಕ್ಯಾರೆಕ್ಟರ್ ಒಂದು ರೀತಿಯಲ್ಲಿ ಮಿರರ್ ಇದ್ದಾನೆ. ಆ ಮಿರರ್ ಮುಂದೆ ನಾವು ನಿಂತು ನೋಡುತ್ತೇವೆ, ನಮ್ಮ ಫ್ಯೂಚರ್ಸ್ ಗಳನ್ನು ಅಥವಾ ನಮ್ಮ ತಪ್ಪು ದೋಷಗಳನ್ನು ನಾವು ಸರಿ ಮಾಡಿಕೊಳ್ಳುತ್ತೇವೆ, ಎಲ್ಲಿ ಬೇಕು ಕಚ್ಚಗಳನ್ನು ಕೊಟ್ಕೊಂಡು ಬರುತ್ತೇವೆ. ಆದರೆ ಅಂತರಂಗದ ದೃಷ್ಟಿಯನ್ನು, ಟು ಚೇಂಜ್ ಅವರ್ ಇನ್ನರ್ ಬೀಯಿಂಗ್, to change our inner existence, we have to reflect our life in front of Jesus Christ who is there. ನಾವು ನಡೆಯುತ್ತೇವಾದರೂ ಸರಿಯಾಗಿ ನಡೆಯುವುದಿಲ್ಲ, ನಾವು ನೋಡುತ್ತೇವಾದರೂ ಸರಿಯಾಗಿ ನೋಡುವುದಿಲ್ಲ, ನಾವು ಗ್ರಹಿಸುತ್ತೇವಾದರೂ ಪರಿಪೂರ್ಣವಾಗಿ ಗ್ರಹಿಸಬೇಕಂತ ರೀತಿಯಲ್ಲಿ ಗ್ರಹಿಸುವುದಿಲ್ಲ. ಅದಕ್ಕೆ ಪ್ರಮುಖ ಉದಾಹರಣೆ ಮಹಾಯಾಜಕ. ಈ ಮಹಾಯಾಜಕ ಕಾಯಫ ಸುಮಾರು 18 ವರ್ಷಗಳ ಕಾಲ ಮಹಾಯಾಜಕನಾಗಿ ಆತನು ಸೇವೆ ಸಲ್ಲಿಸುತ್ತಿದ್ದಾನೆ. ಆದರೆ ಯೇಸುವಿನ ಜೀವನವನ್ನು ಹಲವಾರು ಜನರು ದಿಸ್ ಇಸ್ ಎ ನಾಟ್ ಎ ಹಿಸ್ಟಾರಿಕಲ್ ಕ್ಯಾರೆಕ್ಟರ್, ಇಟ್ಸ್ ಫಿಕ್ಷನಲ್ ಎಂಬುದಾಗಿ ಹೇಳುವಂತಹ ಪ್ರಸಂಗಗಳು ಅನೇಕರು ಮಾಡುತ್ತಾರೆ. ಯಾಕಂದ್ರೆ ಕ್ರೈಸ್ತರ ವಿಶ್ವಾಸವನ್ನು ತಲೆಬಿಡು ಮಾಡುವಂತಹ ಒಂದು ವರ್ಗವೇ ನಮ್ಮಲ್ಲಿ ಇದೆ. ಆದರೆ ಯೇಸುವಿನೊಂದಿಗೆ ಈ ಮಹಾಯಾಜಕರು ಕೂಡ ಹಿಸ್ಟಾರಿಕಲ್ ಕ್ಯಾರೆಕ್ಟರ್. ಕ್ರಿಸ್ತಶಕ 18ರಿಂದ 36ರವರೆಗೆ ಆತನು ಸೇವೆ ಸಲ್ಲಿಸಿದ.
ಯೆರೂಸಲೇಮಿನ ದೇವಾಲಯದ ಮಹಾಯಾಜಕನಾಗಿ. ಆತನು ಇದ್ದವನೋ ಇಲ್ಲವೋ ಎಂಬುದಕ್ಕಾಗಿ ಉತ್ಖನನ ಅಥವಾ ಆರ್ಕಿಯಾಲಜಿಕಲ್ ಇನ್ವೆಸ್ಟಿಗೇಷನ್ ಮಾಡಿ ನೋಡುವಾಗ ಆತನ ಅಸ್ಥಿಪಂಜರದ ಒಂದು ಪೆಟ್ಟಿಗೆ ಸಿಕ್ಕಿತು. ಅಲ್ಲಿ ಬರುತ್ತದೆ ಐ ಪ್ರೀಸ್ಟ್, ಮಹಾಯಾಜಕ ಎಂಬುದಾಗಿ ಹೇಳುವಂತಹ ಪೆಟ್ಟಿಗೆಯಲ್ಲಿ ಈತನು ಒಂದು ಕಡೆ ಊಹೆಯ ಕ್ಯಾರೆಕ್ಟರ್ ಬದಲಾಗಿ ನಿಜ ವ್ಯಕ್ತಿ. ಆದ್ರೆ ಈತನ ಪೊಸಿಷನ್ ಅನ್ನು ಸನೆದ್ರಿನ್ ಅಥವಾ ಅಲ್ಲಿನ ಮೆಂಬರ್ಸ್ ಆಗಿ ಎಲೆಕ್ಟ್ ಮಾಡಿ ಬದಲಾಗಿ ರೋಮನ್ ಗವರ್ನರ್ ಆತನು ಅಪಾಯಿಂಟ್ ಮಾಡಿತು. ಆದ್ರೆ ಅಧಿಕಾರ ಈತನಿಗೆ ಬಂದದ್ದು ಬರಬೇಕಂತ ರೀತಿಯಲ್ಲಿ ಬರಲಿಲ್ಲ, ಬದಲಾಗಿ ವಾಮ ಮಾರ್ಗದ ಮೂಲಕ ಆತನಿಗೆ ಬಂತು. ಈ ಮಹಾಯಾಜಕ ಕಾಯಫ, ಯೋಸೆಫ್ ಕಾಯಫ ಎಂಬುದಾಗಿ ಈತನ ಹೆಸರು. ಆದ್ರೆ ಈತನ ಒಂದು ಕಡೆಗೆ ಕುಟುಂಬದಲ್ಲೇ ರಾಜಕೀಯ ಇದೆ. ಫ್ಯಾಮಿಲಿ ಈಸ್ ಫಿಲ್ಡ್ ವಿತ್ ಪಾಲಿಟಿಕ್ಸ್. ಯಾಕಂದ್ರೆ ಈತನ ಮಾವ ಕೂಡ ಏನಾಗಿದ್ದ, ಮಹಾಯಾಜಕನಾಗಿದ್ದ. ನಮಗೆ ಗೊತ್ತಿದೆ, ಸತ್ಯವೇದದಲ್ಲಿ ಓದುತ್ತೇವೆ ಸುವಾರ್ತೆಗಳಲ್ಲಿ ಮೊದಲು ಒಂದು ಕಡೆಗೆ ಅನ್ನನು ಮಹಾಯಾಜಕನಾಗಿದ್ದ, ಅನ್ನ ಕೂಡ ಮಹಾಯಾಜಕನಾಗಿದ್ದ. ಆದ್ದರಿಂದ ಅನ್ನನಿಗೆ ತನ್ನ ಮಹಾಯಾಜಕನ ಅವಧಿ ಮುಗಿದ ಕೂಡಲೇ ತನ್ನ ಪದವಿಯನ್ನು ಮುಂದುವರಿಸಬೇಕೆಂಬುದಾಗಿ ಈ ಕಾಯಕನನ್ನು ತಂದು ಆ ಪೊಸಿಷನ್ಗೆ ನಿಲ್ಲಿಸಿದ್ದ. If you see Gospels, these people, soldiers or detachment of the temple, they took Jesus first to their annas. ಈ ಓಲೆಕಾರ ಮಾಡಿದ ಕೆಲಸ ಏನಂದ್ರೆ, ಮೊದಲು ಕಾಯಕನ ಬಳಿಗೆ ಯೇಸುವನ್ನು ಕೊಂಡುಕೊಂಡು ಹೋಗಲಿಲ್ಲ, ಬದಲಾಗಿ ಕೊಂಡು ಹೋದದಿಲ್ಲಿಗೆ ಅನ್ನನ ಬಳಿಗೆ. ಹಾಗಿದ್ರೆ ಅನ್ನನಿಗೆ ಚರ್ಚ್ ಅಂದಿನ ಟೆಂಪಲ್ ನ ಪಾಲಿಟಿಕ್ಸ್ ಅಲ್ಲಿ ಎಷ್ಟು ಆಸಕ್ತಿ ಇರಬಹುದು, ಅಥವಾ ಯೇಸುವನ್ನು ಹಿಡಿದು ಆತನನ್ನು ಮುಗಿಸಬೇಕೆಂಬುದಾಗಿ ಆಲೋಚಿಸುವಲ್ಲಿ, ಅಥವಾ ತನ್ನ ಅಳಿಯನ ಪೊಸಿಷನ್ ಅನ್ನು ಸ್ಟೆಬಿಲೈಸ್ ಮಾಡೋದಕ್ಕೋಸ್ಕರ ಆತನಲ್ಲಿ ಎಷ್ಟು ಆಲೋಚನೆಗಳಿರಬಹುದು. ಸಂಬಂಧಗಳು ನಮ್ಮನ್ನು ಉತ್ತಮವನ್ನಾಗಿಸುವುದಕ್ಕೆ ನಡೆಸಬೇಕು. ಅವರ್ ರಿಲೇಶನ್ಶಿಪ್ ಮೇಕ್ us better, but should not help us to kill other person, destroy other character. Position is responsibility, and even relationships are responsibility. ಆದರೆ ಇಲ್ಲಿ ಆತನು ಮಾಡಿದ ಹೇಳಿದ್ರೆ, ತನ್ನ ಸಂಬಂಧಗಳಿಗೆ ಒಂದು ಕಡೆಗೆ ರಾಜಕೀಯ ಬಣ್ಣವನ್ನು ಹಚ್ಚಿ ತಮ್ಮ ತಮ್ಮ ಸ್ಥಾನಗಳನ್ನು ಉಳಿಸಿಕೊಳ್ಳೋದಕ್ಕೋಸ್ಕರ ಅನ್ನ ಕಾಯಕರು ಇಬ್ಬರು ಕೂಡ ಮಾಡಿದ್ದು ಅನ್ಯಾಯ, ಕೊಲೆ, ಮೋಸ, ಅಕ್ರಮದಿಂದ ತಮ್ಮ ಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳೋದಕ್ಕೆ ಪ್ರಯತ್ನಿಸಿದರು. ಚರಿತ್ರೆಯಲ್ಲಿ ನೋಡುವುದಾದ್ರೆ ಈ ಅನ್ನ ಕಾಯಕರ ಕುಟುಂಬ ಸದ್ದುಕಾಯ ಕುಟುಂಬ. We know there are so many religious traditions during the time of Jesus. One tradition is Pharisee, another tradition is major tradition, that is Sadducees. ಒಂದು ಕಡೆಗೆ ಸದ್ದುಕಾಯರು, ಮತ್ತೊಂದು ಕಡೆಗೆ ಫರಿಸಾಯರು. ಈ ಎರಡು ಗುಂಪುಗಳು ಯೇಸುವನ್ನು ಆಗಾಗ ಧಾರ್ಮಿಕವಾಗಿ ಪ್ರಶ್ನೆ ಮಾಡುವಂತಹ ಗುಂಪುಗಳಾಗಿದ್ದವು. ಆದ್ದರಿಂದ ಇವರಿಗೆ ದೇವದೂತರಲ್ಲಿ ನಂಬಿಕೆ ಇರಲಿಲ್ಲ, ಪುನರುತ್ಥಾನದಲ್ಲಿ ಕೂಡ ನಂಬಿಕೆ ಇರಲಿಲ್ಲ. ಇಂತಹ ಧಾರ್ಮಿಕ ಭಕ್ತಿಯೊಂದಿಗೆ ತಮ್ಮ ಧರ್ಮದ ಸ್ಥಾನವನ್ನು ಹೊಂದಿಕೊಂಡವರಾಗಿ ಕೇವಲ ಪಂಚ ಗ್ರಂಥಗಳಿಗೆ ಮಾತ್ರ ಒತ್ತು ನೀಡುತ್ತಿದೆ. Their preference was towards Torah, the law. Except law, there is nothing. They didn't believe anything apart from these Torah. ಇಂತಹ ಭಕ್ತಿಯೊಂದಿಗೆ ಅವರು ಜೀವಿಸುವಾಗ, ಯೇಸು ಎನ್ನುವಂತ ವ್ಯಕ್ತಿಯನ್ನು ಅವರು ಸಂಧಿಸುವಾಗ ಅವರು ಹೇಗೆ ವರ್ತಿಸಿದ್ದಾರೆ ಎಂಬುದಾಗಿ ಈ ಓದಿ ಕೇಳಿದ ಪರಿಚಯದಲ್ಲಿ ನಾವು ಸ್ವಲ್ಪ ಹೊತ್ತು ಧ್ಯಾನಿಸೋಣ, ನಮ್ಮ ಜೀವನವನ್ನು ಪರೀಕ್ಷಿಸಿಕೊಳ್ಳೋಣ. How to behave when we encounter Jesus like Caiaphas encounter, and what is our attitude or mentality? ಮೊದಲದಾಗಿ ಕಾಯಕನ ಅಧಿಕಾರ ಉಳಿಸಿಕೊಳ್ಳುವ ಮನೋಭಾವ, ಅಧಿಕಾರ ಉಳಿಸಿಕೊಳ್ಳುವಂತಹ ಮನೋಭಾವ, mentality to capture or hold his position or power. ಕಾಯಕ ಮತ್ತು ಯೇಸುವನ್ನು ನಾವು ಎರಡು ವ್ಯಕ್ತಿಗಳನ್ನು ನಾವು ಇಟ್ಟುಕೊಂಡು ನೋಡಿದರೆ ಅವರ ಜೀವನದ ಮುಖ್ಯ ಉದ್ದೇಶಗಳೆನ್ನುವುದಾಗಿ ನಾವು ಇಲ್ಲಿ ಹೋಲಿಕೆ ಮಾಡಿ ನೋಡಬಹುದು.
ಯೇಸುವಿಗಿದ್ದದ್ದು ತನ್ನ ಶಿಷ್ಯರು. ಆ ಶಿಷ್ಯ ವರ್ಗದ ಮೂಲಕ ಆತನು ಸಮಾಜದಲ್ಲಿ ಅನೇಕ ಬಡ ಜನರಿಗೆ ಮಾಡಬೇಕಂತ ಕಾರ್ಯಗಳನ್ನು ಮಾಡಿದ. ಹೋಗಿ ಮೂಲೆಗಳನ್ನು ತಲುಪಿದ. ಆದ್ರೆ ಕಾಯಕನಿಗಿದ್ದದ್ದು ಸನೆದ್ರಿ. ಆ ಸನೆದ್ರಿನ ಮೂಲಕ ಇಂಥ ಬಡ ಜನರನ್ನು ಶೋಷಿಸುವುದಕ್ಕೆ ಆತನು ರೂಲ್ಗಳನ್ನು ಆತನು ಮಾಡುತ್ತಾ ಇದ್ದ. ಆದ್ರೆ ಯಾವಾಗ ಯೇಸು ಪ್ರಸಿದ್ಧಿಗೆ ಬಂದನೋ, ಆ ಪ್ರಸಿದ್ಧಿಗೆ ಬಂದಂತ ಸಂದರ್ಭದಲ್ಲಿ ಈ ಮಹಾಯಾಜಕ ಜನರಿಗೋಸ್ಕರ ಒಬ್ಬನು ಸಾಯುವುದು ಹಿತವೆಂಬುದಾಗಿ ಆತನು ಬೋಧಿಸಿದ. ಜನರೆಲ್ಲ ನಾಶವಾಗುವುದಕ್ಕಿಂತ ಒಬ್ಬನ ಜನಕ್ಕೋಸ್ಕರ ಸಾಯುವುದು ನಿಮಗೆ ಹಿತವೆಂದು ತೋರುವುದಿಲ್ಲವೆಂಬುದಾಗಿ ಇಡೀ ಹಿರಿಸಭೆಯವರನ್ನು, ಮಹಾಯಾಜಕರನ್ನು ಮತ್ತು ಅಲ್ಲಿನ ಹಿರಿಯನ್ನು ಪ್ರಶ್ನಿಸಿದ. ಆದರೆ ಕಾಯಫ ಹೇಳಿದ್ದು ಈ ಮಾತನ್ನು ತನ್ನಷ್ಟಕ್ಕೆ ತಾನು ಹೇಳಲು ಬದಲಾಗಿ ಅವನು ಮಹಾಯಾಜಕನಾಗಿದ್ದರಿಂದ ಹೇಳಿದೆ ಎಂಬುದಾಗಿ ಅಲ್ಲಿ ಮಾತು ಇದೆ. ಅದು ನಿಜವಾಗಿ ಆ ಮಾತನ್ನು ಗಮನಿಸಿ ನೋಡೋದಾದ್ರೆ ಆತನು ತನ್ನಷ್ಟಕ್ಕೆ ತಾನು ಹೇಳಲಿಲ್ಲ. ಒಂದು ಕಡೆಗೆ ಪ್ರವಾದನೆ ದೃಷ್ಟಿಕೋನದಿಂದ ಹೇಳಿದ, ಆದರೆ ಮತ್ತೊಂದು ಕಡೆಗೆ ತನ್ನ ರಾಜಕೀಯ ಹಿತಾಸಕ್ತಿ, ಪೊಲಿಟಿಕಲ್ ವೆಂಡೆಟಾ, in order to have that or proceed that political vendetta, he prophesied. ಹಾಗಿದ್ರೆ ಇಂಥ ಅಧಿಕಾರ ಉಳಿಸಿಕೊಳ್ಳುವಂತಹ ಕಾಯಕನ ಪಾತ್ರವೇನೆಂಬುದಾಗಿ ನಾವು ಸ್ಪಷ್ಟವಾಗಿ ಪರಿಶೀಲಿಸಿ ನೋಡುವುದು ಅತ್ಯಗತ್ಯ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯದ 57ರಿಂದ 68ರಲ್ಲಿ ಕೂಡ ಅಲ್ಲಿ ಒಂದು ಕಡೆಗೆ ಇದೇ ಚಿತ್ರಣವನ್ನು ಚಿತ್ರಿಸಲಾಗಿದೆ. ಈ ನ್ಯಾಯ ವಿಚಾರಣೆಗೆ ಅಧ್ಯಕ್ಷ ಯಾರು? ಕಾಯಫ. ಆದರೆ ಯೇಸುವನ್ನು ಪ್ರಶ್ನಿಸುವಾಗ ಅಲ್ಲಿ ಆತನು ತಿಳ್ಕೊಂಡದೇನೆಂದರೆ ಯೇಸು ದೇವರ ಪುತ್ರನು, ಆತನು ಮತ್ತೊಂದು ಕಡೆಗೆ ದೇವರ ಬಲಗಳಲ್ಲಿ ಆಸೀನನಾಗಿದ್ದಾನೆ ಎನ್ನುವಂತ ಮಾತನ್ನು ಯೇಸು ಆಯ್ಕೆ ಮಾಡುವಾಗ ಆತನ ಮೇಲೆ ದೈವ ದೂಷಣೆಯ ನಿಂದನೆ, ಆಪಾದನೆಯನ್ನು ಆತನ ಮೇಲೆ ಮಾಡಲಾಯಿತು. ಮಹಾಯಾಜಕ ಪ್ರಶ್ನಿಸಿದ. ನಾವು ಓದಿದಂತ ಪರಿಚಯದಲ್ಲಿ ಕೂಡ ಆತನನ್ನು ತಪ್ಪು ಅಪರಾಧದಿಂದ ತುಂಬಿಸಿ ಅಪರಾಧಿಯನ್ನಾಗಿ ನೋಡೋದಕ್ಕೋಸ್ಕರ ಬೇರೆ ಬೇರೆ ಕಾರಣಗಳನ್ನು ನೋಡಿದರು. They wanted to find him or taint him as a traitor of the nation, of religion, but they could not find any proof. ಇಂಥ ಸಮಯದಲ್ಲಿ ಮಹಾಯಾಜಕ ಪ್ರಶ್ನಿಸಿದ, ನೀನೇನು ಹೇಳುತ್ತೀರಿ? ನೀನು ದೇವರ ಕುಮಾರನೋ, ದೇವರ ಪುತ್ರನೋ? ಮಾತನ ಸ್ವಾರ್ಥನಲ್ಲಿರುವಂತೆ ಭಗವಂತನ ಕುಮಾರನಾಗಿರುವ ಪುತ್ರನೋ ಎಂಬುದಾಗಿ ಕೇಳುವಾಗ ಯೇಸು ಹೇಳಿದಂತ ಮಾತು, ಹೌದು, ನಾನು ದೇವರ ಬಲದಲ್ಲಿ ಆಸೀನನಾಗಿರುವುದು ನೋಡುವುದರಿಂದ ಹೇಳುವಾಗ ಇದಕ್ಕಿಂತ ಇನ್ನೇನು ಬೇಕು? ಈತನು ಮರಣದಂಡನೆಗೆ ಯೋಗ್ಯನೆಂಬುದಾಗಿ ಹೇಳುವ ಮೂಲಕ ಆತನ ಮೇಲೆ ಅಪರಾಧವನ್ನು ಹೊರಿಸಿದ್ದಾರೆ. ಆದ್ರೆ ನಮಗೆ ಚರಿತ್ರೆಯಲ್ಲಿ ಗೊತ್ತಿದೆ, ಸನೆದ್ರನಿಗೆ ಅಪರಾಧವನ್ನು ನಿರ್ಣಯಿಸುವ ಸಾಧ್ಯತೆ ಇದೆ ಹೊರತು ಮರಣದಂಡನೆ ಕೊಡುವಂತ ಅಧಿಕಾರ ಅವರಿಗಿಲ್ಲ. ಆದ್ರೆ ಯೇಸುವನ್ನು ಯಹೂದಿ ಧರ್ಮದ ನಿಯಮದ ಪ್ರಕಾರ ಕಲ್ಲೆಸೆದುಕೊಳ್ಳಲು ಬದಲಾಗಿ ತಮ್ಮ ಧರ್ಮವನ್ನು, ತಮ್ಮ ಧರ್ಮದ ನಿಯಮಗಳನ್ನು ಶುಚಿಯಾಗಿಟ್ಟುಕೊಳ್ಳೋದಕ್ಕೋಸ್ಕರ ಅವರೇನು ಮಾಡಿದ್ರು? ಮರಣದಂಡನೆಯನ್ನು ಪಿಲಾತನಿಗೆ ಪಾಸ್ ಮಾಡಿದರು. ಯಹೂದಿ ಧರ್ಮ ಅಂದು ಪಸ್ಕವನ್ನು ಆಚರಿಸ್ತಾ ಇದ್ರು. ಅವರು ಪ್ಯೂರಿಫೈ ಆಗಿದ್ದುಕೊಂಡು ಶುದ್ಧರಾಗಿರುವುದಕ್ಕೆ ನೋಡಿದ್ರು. ಆದ್ರಿಂದ ಕಲ್ಲೆಸೆದುಕೊಳ್ಳುವುದು ಇನ್ನೊಂದು ಬೇರೆ ಸಾಧ್ಯತೆ. ಆದರೆ ಇಂತಹ ಸಾಧ್ಯತೆಗೆ ಅವರು ತಮ್ಮನ್ನು ತಾವು ಒಪ್ಪಿಸಿಕೊಳ್ಳದೆ ಆತನನ್ನು ಪಿಲಾತನಿಗೆ ಒಪ್ಪಿಸುವ ಮೂಲಕ ರೋಮನ್ ಕ್ರಮದ ನಿಯಮದ ಪ್ರಕಾರವೇ ಶಿಲುಬೆಗೇರಿಸಬೇಕೆಂಬುದಾಗಿ ಆಲೋಚಿಸಿದರು. ಆದ್ದರಿಂದ ಇಲ್ಲಿ ಮಹಾಯಾಜಕ ಮತ್ತು ಪರಿಸರರು ಮತ್ತು ಶಾಸ್ತ್ರಿಗಳು ಇಡೀ ಸನ್ನಿಧಿಯಲ್ಲಿ ಮಾಡುವುದೇನೆಂದರೆ ತಮ್ಮ ಅಧಿಕಾರವನ್ನು ಸಾಧಿಸೋಸ್ಕರ ಎಲ್ಲರೂ ಕೂಡ ಪೂರ್ವ ನಿರ್ಧಾರ ಮಾಡಿದ್ದಾರೆ. ಮಹಾಯಾಜಕನ ಮಾತು, ಜನರೆಲ್ಲ ಸಾಯುವುದಕ್ಕಿಂತ ಒಬ್ಬನು ಸಾಯುವುದು ನಿಮಗೆ ಹಿತವಲ್ಲವೇ? ಒಬ್ಬನು ಸಾಯುವುದು ಹಿತವಲ್ಲವೇ? ಇಂಥ ಮಾತನ್ನು ನಾವು ಗಮನಿಸಿ ನೋಡೋದಾದ್ರೆ ಒಂದು ಕಡೆಗೆ ತಮ್ಮ ಹಿತವನ್ನು ತಮ್ಮ ಸಾಧನೆ ಸಾಧಕ್ಕೋಸ್ಕರ ಏನಾದರೂ ಮಾಡಬಲ್ಲದು. In order to achieve our goal, we can take any routes or any ways, whether it's wrong or right, but nobody should question. ಆದರೆ ಇಲ್ಲಿ ಮಹಾಯಾಜಕರು ಕೂಡ ಮಾಡಿದ್ದು ನಮ್ಮ ಸಾಧನೆ ಮಾಡೋದಕ್ಕೋಸ್ಕರ ಹೀಗೆ ಮಾಡಬಹುದೆಂಬುದಾಗಿ ಅವರು ಪೂರ್ವ ನಿರ್ಧಾರ ಮಾಡಿದ್ದಾರೆ. ಯಾಕಂದ್ರೆ
ಯೇಸು ಎನ್ನುವಂಥ ವ್ಯಕ್ತಿಯ ವ್ಯಕ್ತಿತ್ವದಿಂದಾಗಿ ಅವರಿಗೆ ಭಯ ಉಂಟಾಗಿದೆ. ಅವರು ಭಯಗ್ರಸ್ತರಾಗಿದ್ದಾರೆ. ಯಾಕಂದ್ರೆ ಇದನ್ನು ಫೇಮಸ್ ಆಗಿದ್ದಾರೆ, ಇದನ್ನು ಪ್ರಸಿದ್ಧನಾಗಿದ್ದಾರೆ, ಜನವೆಲ್ಲ ಆತನ ಹಿಂದೆ ಹೋಗುತ್ತಿದೆ. ಮಹಾರಾಜ್ ಹೇಳಿದಂತ ಮಾತು, ಲಾಜರು ಒಂದು ಕಡೆಗೆ ಸತ್ತ ಲಾಜನ ಎಬ್ಬಿಸಿದಾಗ ಜನ ಆತನ ಹಿಂದೆ ಹೋಯಿತು. ಮತ್ತೊಂದು ಕಡೆಗೆ ಯೇಸು ಯೆರೂಸಲೇಮಿಗೆ ಪ್ರವೇಶಿಸಿದಾಗ ಜನ ಗುಂಪು ಆತನೊಂದಿಗೆ ಇತ್ತು. ಆದ್ದರಿಂದ ಎಲ್ಲಿ ನಮ್ಮ ಧರ್ಮ, ನಮ್ಮ ದೇವಾಲಯ ಎಲ್ಲವೂ ಕೂಡ ಹೋಗುತ್ತದೆ ಎಂಬುದಾಗಿ ಭಯದಿಂದಾಗಿ ಕಾಯಫ ಇಂಥ ಮಾತನ್ನು ಹೇಳಿದರು. ಅದರಿಂದಾಗಿ ಈ ಪ್ರಯತ್ನ ಎಂಬುದಾಗಿ ಹೇಳಿದಾದ್ರೆ ಇದು ಅಧಿಕಾರಕ್ಕೋಸ್ಕರ ಮಾಡುವಂತ ಶತ ಪ್ರಯತ್ನ, ತಮ್ಮ ಅಧಿಕಾರ ಉಳಿಸಿಕೊಳ್ಳೋದಕ್ಕೋಸ್ಕರ ಮಾಡುವಂತಹ ವ್ಯರ್ಥ ಪ್ರಯತ್ನ. ಆದ್ರಿಂದ ಇಲ್ಲಿ ಮಹಾಯಾಜಕರಿಗದ್ದು ಅಧಿಕಾರದ ಅಂಧತ್ವ, blindness of power. They didn't see who is before them, what he is doing. ಯೇಸು ಅದ್ಭುತ ಕಾರ್ಯಗಳನ್ನು ಮಾಡಿದರು, ಸತ್ತವರನ್ನು ಎಬ್ಬಿಸಿದರು, ಬಡವರನ್ನು ಮುಟ್ಟಿ ತಲುಪಿದರು ಕೂಡ ಅದು ಬಹಳ ಪ್ರಾಮುಖ್ಯವಾದದ್ದಾಗಿ ಅವರಿಗೆ ಅವರ ಚೇರ್, ಪೊಸಿಷನ್, ಅವರ ಥ್ರೋನ್ ಇಂಪಾರ್ಟೆಂಟ್. ಆದ್ದರಿಂದ ಇಂಥ ಪವರ್, ಬ್ಲೈಂಡ್ನೆಸ್ ಕೆಲವೊಮ್ಮೆ ನಮ್ಮ ಜೀವನವನ್ನು ನಾವು ಪರಿಶೀಲಿಸಿಕೊಂಡು ನೋಡುವಾಗ ನಾವು ಏನು ಮಾಡುತ್ತೇವೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳದಂತೆ ನಡೆಸುತ್ತದೆ. These leaders fail to see the real person who is there before you. And they silenced him. ನಿಜವಾಗಿ ಕೂಡ ಆತನು ಸತ್ಯವನ್ನು ಹೇಳುವಾಗ ಕೇಳಬೇಕಿತ್ತು, ಆದರೆ ಅದನ್ನು ಕೇಳುವುದಕ್ಕೆ ಅವರಲ್ಲಿ ಮನಸ್ಸೇ ಇರಲಿಲ್ಲ. ತಮ್ಮ ಸ್ವಾರ್ಥ ಸಾಧನೆಯನ್ನೇ ಪರಮ ಗುರಿಯನ್ನಾಗಿ ಇಟ್ಟುಕೊಳ್ಳುವ ಮೂಲಕ ಯೇಸುವನ್ನು ಅಪರಾಧಿಯನ್ನಾಗಿ ಮಾಡೋದಕ್ಕೋಸ್ಕರ ಅವರು ದೃಢ ನಿಶ್ಚಯವಾಗಿದ್ದಾರೆ, ದೃಢತೆಯಿಂದ ಕೂಡಿದ್ದಾರೆ. ಅದರಿಂದಾಗಿ ಇಂತಹ ಸ್ವಹಿತ ಸಾಧನೆಯ ಪ್ರಯತ್ನದಲ್ಲಿ ಕಾಯಕ ಆತನು ಬ್ಲೈಂಡ್ ಆಗಿ ಹೋಗಿದ್ದಾನೆ. ಯಾಕೆ? ಈ ವ್ಯಕ್ತಿ ಇದ್ದರೆ ನಮಗೆ ಉಳಿಗಾಲವಿಲ್ಲ. They felt discomfort with the personality of Jesus because it destabilizes our power. ನಾವು ಕೆಲವೊಮ್ಮೆ ಇಂಥದ್ದೇ ಆಲೋಚನೆ ಮಾಡುತ್ತೇವೆ. ಅವನಿದ್ದರೆ ನನ್ನ ಸ್ಥಾನಕ್ಕೆ ಎಲ್ಲಿ ತೊಂದರೆ ಉಂಟಾಗ್ತದೆ, ಅವನಿದ್ದರೆ ನನಗೆಲ್ಲಿ ಸಮಸ್ಯೆ ಬರುತ್ತದೆ, ಅಥವಾ ಅವನು ಬೆಳೀತಾ ಇದ್ದಾನೆ ಅವನಿಂದಾಗಿ ನನಗೆಲ್ಲೋ ಏನೋ ಮರ್ಯಾದೆ ಕಡಿಮೆ ಆಗುತ್ತದೆ ಎಂಬುದಾಗಿ ನಾವು ಆಲೋಚಿಸ್ತೇವೆ. ಕೆಲವೊಮ್ಮೆ ಇಂತಹ ಯೋಚನೆ ಮನೋಭಾವಗಳು ನಮ್ಮಲ್ಲಿದೆ. ನಾವು ಕ್ರೈಸ್ತರಾಗಿದ್ದರೂ ಕೂಡ ಕೆಲವೊಮ್ಮೆ ಅಂತಹ ಗುಣಗಳು ನಮ್ಮಲ್ಲಿರುವ ಸಾಧ್ಯತೆ. ಆದರೆ ಯೇಸುವಿನ ಶ್ರಮ ಮರಣ ಧ್ಯಾನಗಳಲ್ಲಿ ಇಂತಹ ವ್ಯಕ್ತಿತ್ವವನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಯಾಕಂದ್ರೆ ನಾವು ನಮ್ಮ ಜೀವನಕ್ಕೆ, ನಮ್ಮ ಅಧಿಕಾರಕ್ಕೆ ಡಿಸ್ಕಂಫರ್ಟ್ ಆಗುವಂತಹ ವ್ಯಕ್ತಿಗಳು ನಿಜವಾಗಿ ಕೂಡ ಒಂದು ವೇಳೆ ಸತ್ಯ, ನ್ಯಾಯ, ನೀತಿಯಲ್ಲಿ ನಮ್ಮನ್ನು ಪ್ರಶ್ನಿಸಿದರೆ ನಮ್ಮ ಜೀವನವನ್ನು ಸರಿ ಮಾಡಿಕೊಳ್ಳಬೇಕು. Jesus came before them in order to correct them, in order to purify them, but they wanted to close their doors. ಅವರು ತಮ್ಮ ಬಾಗಿಲನ್ನು ಮುಚ್ಚುವುದಕ್ಕೋಸ್ಕರ ಪ್ರಯತ್ನ ಪಟ್ಟರು ಹೊರತು ಯೇಸುವಿನ ವ್ಯಕ್ತಿತ್ವದ ಮುಂದೆ ತಮ್ಮನ್ನು ಪರಿಶೀಲಿಸಿಕೊಳ್ಳಲಿಲ್ಲ. ಯೇಸುವಿನ ವ್ಯಕ್ತಿತ್ವ ಮುಂದೆ ತಾವು ಬದಲಾಗುವುದಕ್ಕೆ ಮನಸ್ಸು ಮಾಡಲಿಲ್ಲ. These power holding people, they made their own rules to destabilize the existence of Jesus. ನಮ್ಮ ಇಂದಿನ ದಿನಗಳಲ್ಲಿ ಕೂಡ ಅಧಿಕಾರವಿದ್ದವರನ್ನು ನಾವು ಪ್ರಶ್ನಿಸಿ ನೋಡಿದ್ರೆ ಅಧಿಕಾರವಿದ್ದವರು ಏನು ಕೂಡ ಮಾಡುತ್ತಾರೆ, ರಾತ್ರೋರಾತ್ರಿ ನಿಯಮಗಳನ್ನು ತರುತ್ತಾರೆ, ತನ್ನ ಮೂಲಕ ತಮ್ಮಲ್ಲಿ ಒಂದು ಸಾಮಾನ್ಯ ಜನ ಮೇಲೆ ಇರುತ್ತಾರೆ. ಆದ್ರಿಂದ ಇಂಥವರ ಮೇಲೆ ತಮ್ಮ ಅಧಿಕಾರವನ್ನು ಚಲಾಯಿಸುತ್ತಾರೆ. ಈ ಮೂಲಕ ತಮ್ಮ ಅಧಿಕಾರ ಶ್ರೇಷ್ಠ ಎಂಬುದಾಗಿ ತೋರಿಸುವ ಮೂಲಕ ನಾವು ನನ್ನದನ್ನು ಸಾಧಿಸಲು ಶಕ್ತನೆಂಬುದಾಗಿ ಪ್ರಯತ್ನಿಸುತ್ತಾರೆ. ಇಂತಹ ಪರಿಸ್ಥಿತಿಗಳನ್ನು ನಾವು ಸಮಾಜದಲ್ಲಿ, ರಾಜಕೀಯ ಸ್ಥಿತಿಯಲ್ಲಿ ನಾವು ನೋಡಿದ್ದೇವೆ. ಆದ್ದರಿಂದಲೇ ಇಂದು ನಮ್ಮ ಅಸ್ತಿತ್ವ ಕೆಲವು ಪ್ರಶ್ನಿಸಲ್ಪಟ್ಟಿದೆ. ಮಹಾಯಾಜಕರ ಗುಣವನ್ನೇ ಹಲವಾರು ಜನರು ಹೊಂದಿದ್ದಾರೆ. ಆದರೆ ಕ್ರೈಸ್ತ ಪರಂಪರೆಯಲ್ಲಿ ಈ ಮಹಾಯಾಜಕರ ವ್ಯಕ್ತಿತ್ವ ಯೇಸುವನ್ನು ತಿರಸ್ಕರಿಸಿದ ವ್ಯಕ್ತಿತ್ವ, ಯೇಸುವನ್ನು ಅಪರಾಧಿಯನ್ನಾಗಿ ನೀಡಿದಂಥ ವ್ಯಕ್ತಿತ್ವ ಅಥವಾ ಮಾಡಿದಂಥ ವ್ಯಕ್ತಿತ್ವ. ಮತ್ತೊಂದು ಕಡೆಗೆ ತನ್ನ ಆತ್ಮಸಾಕ್ಷಿಯನ್ನು ತಳ್ಳಿದವನಾಗಿ ತನ್ನ ಅಧಿಕಾರ ಅಂಧತೆಯಿಂದ ಅದು ಯೇಸುವನ್ನು ಕ್ರೂಜೆಗೆ ನಡೆಸಿದಂಥ ವ್ಯಕ್ತಿತ್ವ.
ಅದನ್ನ ಆತನು ಗೊತ್ತಿಲ್ಲದೆ ಒಂದು ಕಡೆಗೆ ತನ್ನ ಅಧಿಕಾರ ಸಾಧನೆಗೋಸ್ಕರ ಪ್ರವಾದನೆ ನುಡಿದ. ಆದರೆ ದೇವರ ವಿಶೇಷ ಯೋಜನೆಯನ್ನು ಸಾಕಾರಗೊಳಿಸುವಲ್ಲಿ ಈ ಮಹಾಯಾಜಕ ಕಾರಣನಾದ. ಅವನ ಉದ್ದೇಶ ಜನರ ವಿಮೋಚನೆಯಲ್ಲ ಅಥವಾ ಇಸ್ರಾಯೇಲರ ರಾಷ್ಟ್ರದ ವಿಮೋಚನೆಯಲ್ಲ, ಬದಲಾಗಿ ಸ್ವಾರ್ಥ ಸಾಧನೆ ಉದ್ದೇಶವೇ ಆತನಿಗೆ ಪ್ರಾಮುಖ್ಯವಾಗಿತ್ತು. ಆದರೆ ದೇವರ ಉದ್ದೇಶ ಇಡೀ ಲೋಕದ ರಕ್ಷಣೆ ಉದ್ದೇಶ. ಇಂಥ ಮೋಸ, ಅನ್ಯಾಯ, ಅಕ್ರಮಗಳನ್ನು ಮಾಡುವಂತ ಈ ವ್ಯಕ್ತಿಯ ಮೂಲಕ ದೇವರು ನಮಗೆ ರಕ್ಷಣೆ ನೀಡುವುದಕ್ಕೋಸ್ಕರ ಯೋಜನೆಯನ್ನು ಆಲಿಸಿದಪಡಿಸಿದೆ. ನಾವು ಹಲವಾರು ವೇಳೆ ಇಂಥ ಮಹಾಯಾಜಕ ಕಾಯಕರ ವ್ಯಕ್ತಿಯ ಮುಂದೆ ನಿಂತುಕೊಂಡು ನೋಡುವಾಗ ಪುನಃ ನಮ್ಮ ದರ್ಪಣ ಅಥವಾ ಮಿರರನ್ನು ನಾವು ಪರಿಶೀಲಿಸಬೇಕು. ನಾವು ನಮ್ಮ ಪಾಪವನ್ನು ಮುಚ್ಚಿಟ್ಕೊಳ್ತೇವೆ. ಓಕೆ, ಕಾಯಕನಂತೆ ನಾವು ಅಲ್ಲಲ್ಲದಾಗಿ ಹೇಳುತ್ತೇವೆ ಅಥವಾ ಅಣ್ಣನಂತೆ ಕೂಡ ಅಲ್ಲಲ್ಲದಾಗಿ ನಾವು ಹೇಳುತ್ತೇವೆ. ಆದರೆ ನಮ್ಮಲ್ಲಿ ಕೆಲವು ಗೊತ್ತಿಲ್ಲದ ಪಾಪಗಳಿವೆ. ನಾವು ಹೈಡ್ ಮಾಡೋದಕ್ಕೆ ಪ್ರಯತ್ನ ಮಾಡುತ್ತೇವೆ. ಒಂದು ಸಾರಿ ಒಬ್ಬ ಲೇಡಿ ಡಾಕ್ಟರ್ ಹತ್ರ ಹೋದರಂತೆ. ಡಾಕ್ಟರ್ ಹತ್ರ ಹೋಗಿ ಅವರದ್ದು ಚೆಕಪ್ ಮಾಡುವಾಗ, ನನಗೆ ಘೋರವಾದ ಕಾಯಿಲೆ ಇದೆ, ನೀನು ಇದನ್ನು ಸರಿಪಡಿಸಬೇಕೆಂಬುದಾಗಿ ಅಥವಾ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕೆಂಬುದಾಗಿ ವೈದ್ಯರು ಆ ಮಹಿಳೆಗೆ ಹೇಳಿದ್ದಾರೆ. ಮಹಿಳೆ ಪಾಶ್ ಆಗಿ ಹೋಗಿದ್ರು ಡಾಕ್ಟರ್ ಹತ್ರ. ಆದ್ರೆ ಡಾಕ್ಟರ್ ಹತ್ರ ಕೇಳುವಾಗ ಆ ಡಾಕ್ಟರ್ ಹೇಳಿದಂತ ಮಾತಿಗೆ, ನನ್ನ ಹತ್ರ ಹಣ ಇಲ್ಲ, ಸರ್ಜರಿ ಮಾಡ್ಲಿಕ್ಕೆ ಆಗುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಅದೇ ಹೇಗೆ ನೀವು ಇಷ್ಟು ಪಾಶ್ ಆಗಿದೆ, ನಿಮ್ಮ ಹತ್ರ ಹಣ ಇಲ್ಲ ಎಂಬುದಾಗಿ ಹೇಳಿದೆ ಎಂಬುದಾಗಿ ಡಾಕ್ಟರ್ ಪ್ರಶ್ನಿಸುತ್ತೆ. ಅಥವಾ ನನ್ನಲ್ಲಿ ಎಲ್ಲ ಕಾರ್ಯ ಆಗಿದೆ, ಏನಿಲ್ಲ ಎಂಬುದಾಗಿ. ಹಾಗಿದ್ರೆ ಓಕೆ, ನಿಮಗೆ ಚಿಕಿತ್ಸೆಯನ್ನು ಆರಂಭಿಸುವುದಾಗಿ ಹೇಳುವ ಮೂಲಕ ಡಾಕ್ಟರ್ ಹೇಳಿದಂತೆ ಮೊದಲು ಹೋಗಿ ಒಂದು ಎಕ್ಸ್ರೇ ತೆಗೆದೆ ಎಂಬುದಾಗಿ. ಎಕ್ಸ್ರೇ ತೆಗೆದೆ ಎಂಬುದಾಗಿ ಹೋಗಿ ಅಲ್ಲಿ ಎಕ್ಸ್ರೇ ತೆಗೆಯುವಾಗ ಅಲ್ಲಿ ಒಂದು ದೊಡ್ಡ ಬಂಡಲ್ನ ಒಂದು ಕಟ್ಟಿನ ಚಿತ್ರ ಎಕ್ಸ್ರೇ ಅಲ್ಲಿ ಇರ್ತದೆ. ಅದು ಡಾಕ್ಟರ್ಗೆ ಕಾಣಿಸ್ತಾ ಇತ್ತು. ಡಾಕ್ಟರ್ ವಾದ ಮಾಡಿದ್ರು, ಈ ಬಂಡಲ್ ಏನೆಂಬುದಾಗಿ. ಆ ಬಂಡಲ್ ನನ್ನದಲ್ಲ, ಅದೇನು ಗೊತ್ತಿಲ್ಲ ಎಂಬುದಾಗಿ ಆಕೆ ವಾದ ಮಾಡಿಲ್ಲ. ಅಂದ್ರೆ ಹಣದ ಒಂದು ಕಟ್ಟು ಚಿತ್ರದಲ್ಲಿದೆ. ಆದ್ರೆ ಆಕೆ ಹೇಳಿದೆ ಅಂತ ಹೇಳಿದ್ರೆ, ತನ್ನ ಆ ಹಣವನ್ನು ಖರ್ಚು ಮಾಡುವ ಮನಸ್ಸಿಲ್ಲದೆ ಆಕೆ ತನ್ನ ಸ್ಥಿತಿಯನ್ನು ಹೈಡ್ ಮಾಡಿ ಡಾಕ್ಟರ್ ಮೂಲಕ ಉಚಿತ ಚಿಕಿತ್ಸೆಯನ್ನು ಪಡೆಯುವುದಕ್ಕೆ ಆಕೆ ಮನಸ್ಸು ಮಾಡಿದ್ರು. ಆದ್ರೆ ಡಾಕ್ಟರ್ಗೆ ಗೊತ್ತಾಯಿತು ಏಕೆ ನನಗೆ ಮೋಸ ಮಾಡುತ್ತಿದ್ದಾಳೆ ಎಂಬುದಾಗಿ. ಹಾಗೆ ಹೈಡ್ ಮಾಡುವಂತ ಮನಸ್ಸಿನ ಆ ಸ್ತ್ರೀಯನ್ನು ಅಲ್ಲಿಂದ ಓಡಿಸಿದಂತೆ. ನಾವು ಕೂಡ ಕೆಲವೊಮ್ಮೆ ನಮ್ಮ ಪಾಪದ ಸ್ಥಿತಿಯನ್ನು ಹೈಡ್ ಮಾಡೋದಕ್ಕೆ ಪ್ರಯತ್ನಿಸಿ ಕೆಲವೊಮ್ಮೆ ಇಂತಹ ಪ್ರಯೋಜನಗಳನ್ನು ಪಡೆಯುವುದಕ್ಕೆ ಪ್ರಯತ್ನಿಸುತ್ತೇವೆ. ಕಾಯಕ ಕೂಡ ಇಂಥದೇ ಪ್ರಯೋಜನ ಪಡೆದ. ಯಾಕಂದ್ರೆ ತನ್ನ ಸ್ಥಾನದ ಅಧಿಕಾರವನ್ನು ಅಲ್ಲಿ ಪ್ರಶ್ನಿಸಲಿಲ್ಲ, ಬದಲಾಗಿ ಯೇಸುವನ್ನು ಅಪರಾಧಿಯನ್ನಾಗಿಸಿ ತನ್ನ ಸ್ಥಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡ. ಅಂತಹ ಮಾರ್ಗಗಳು ನಮಗೆ ಇಂದು ಎಚ್ಚರವನ್ನು ನೀಡುತ್ತವೆ. ಇನ್ನೆರಡನೇದಾಗಿ ಕಾನೂನು ಪರ ಮತ್ತು ಧಾರ್ಮಿಕ ಅಂಧತ್ವದ ಧೋರಣೆ. ಕಾನೂನು ಪರ ಅಥವಾ ಧಾರ್ಮಿಕ ಅಂಧತ್ವದ ಧೋರಣೆ. ಇಲ್ಲಿ ಮಹಾಯಾಜಕನಿಗೆ ಒಂದು ಕಡೆ ಲಾ ಇಲ್ಲ, ಮತ್ತೊಂದು ಕಡೆಗೆ ಅಲ್ಲಿ ಎಥಿಕ್ಸ್ ಇಲ್ಲ. ಆತನು ವಿವೇಚನೆಯಿಲ್ಲದ ಜ್ಞಾನದಿಂದಾಗಿ ವರ್ತಿಸುತ್ತಿದ್ದಾನೆ. ನಿಜವಾಗಿ ಆತನಿಗೆ ಲಾವನ್ನು ಮುಂದೆ ಕೊಂಡೊಯ್ಯುವಂತ ಕೆಪಾಸಿಟಿ, ಪವರ್, ಪೊಸಿಷನ್ ಆತನಿಗೆ ನೀಡಲ್ಪಟ್ಟಿತ್ತು. ಆದರೆ ಅದು ಆತನಿಗೆ ಮುಖ್ಯವಾಗಿರಲಿಲ್ಲ. ಆತನಿಗೆ ಬೇಕಾದದ್ದು ಬೇರೆ ಉದ್ದೇಶ. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 39-40 ವಚನ ಯಾರಾದರೂ ಓದಬಹುದು. ಯೋಹಾನ ಸುವಾರ್ತೆ 5ನೇ ಅಧ್ಯಾಯ 39 ಮತ್ತು 40 ವಚನ. Gospel of John, chapter 5, 39 and 40. You search the scriptures, for in them you think you have eternal life, and these are they which testify of me. But you are not willing to come to me that you may have life. They enquire scriptures. They study about the scriptures. They don't want eternal life. They are not willing to find who is the eternal life giver. ಶಾಸ್ತ್ರಗಳಿಂದ ಅವರು
ಪ್ರಯೋಜನ ಪಡೆದುಕೊಂಡು ಶಾಸ್ತ್ರವನ್ನು ವಿಚಾರಿಸುತ್ತಾರೆ. ಆಗ ಯೇಸು ಹೇಳುವ ಮಾತೆಂದರೆ, ಈ ಶಾಸ್ತ್ರ ಎಲ್ಲವೂ ಕೂಡ ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡುತ್ತವೆ, ಆದರೆ ನೀವು ಜೀವ ಹೊಂದುವುದಕ್ಕೆ ನನ್ನ ಬಳಿ ಬರುವುದಕ್ಕೆ ಮನಸ್ಸಿಲ್ಲ. ಇದು ಯೇಸು ಫರಿಸಾಯ ಶಾಸ್ತ್ರ ಹೇಳಿದಂತ ಮಾತು ಈಗ ಮಹಾಯಾಜಕನಿಗೆ ಮತ್ತು ಉಳಿದಂತ ಸನ್ಹೆದ್ರಿನ್ ವರ್ಗದವರು ಕೂಡ ಅಪ್ಲೈ ಆಗುತ್ತೆ. ಯಾಕಂದ್ರೆ ಅವರು ಕೂಡ ಶಾಸ್ತ್ರವನ್ನು ಓದಿದವರು. ಕಾಯಕ ಕೂಡ ಧರ್ಮಶಾಸ್ತ್ರದ ಪಾರಂಗತ, ಆತನು ಕೂಡ ರೂಲ್ಸ್ ಗೊತ್ತಿದೆ. ಪ್ರವಾದನ ಗ್ರಂಥಗಳನ್ನು ಕೂಡ ಆತನು ಓದಿದ್ದಾನೆ. ಮತ್ತೊಂದು ಕಡೆಗೆ ಬರಲಿರುವಂತಹ ಮೆಸ್ಸಿಯನ್ನು ಕೂಡ ಆತನು ಧ್ಯಾನಿಸಿದ್ದಾನೆ. ಆದರೆ ಈಗ ಯೇಸು ಬಂದು ನಿಂತಾಗ ಯೇಸು ಯಾರೆಂಬುದಾಗಿ ನೋಡುವಂತಹ ಕಣ್ಣು ಆತನಿಗೆ. ಯೇಸು ಹೇಳಿದ ಮಾತು ಶಾಸ್ತ್ರಗಳೆಲ್ಲೂ ಕೂಡ ನನ್ನ ವಿಷಯವಾಗಿ ಸಾಕ್ಷಿ ಕೊಡುತ್ತವೆ. Scriptures testify about me, but you are not willing to come to me to attain eternal life. ಯೇಸು ಜೀವವನ್ನು ಕೊಡೋದಕ್ಕೆ ಬಂದ, ಆದರೆ ಇವರು ಮಾಡಿದ್ದೇನೆಂದ್ರೆ ಆತನು ನೋಡುವುದಕ್ಕೆ ನಿರಾಕರಿಸಿದರು. ಆದ್ದರಿಂದ ಇಲ್ಲಿ ಒಂದು ಕಡೆಗೆ ಕಾನೂನು ಮತ್ತು ಎಥಿಕಲ್ ಎಂಬುದಾಗಿ ಹೇಳುವಾಗ ಇವರಲ್ಲಿ ರಿಲಿಜಿಯಸ್ ಬ್ಲೈಂಡ್ನೆಸ್ ಇದೆ. ರಿಲಿಜಿಯಸ್ ಬ್ಲೈಂಡ್ನೆಸ್. ಯಾಕಂದ್ರೆ ಸತ್ಯ ಏನೆಂಬುದಾಗಿ ಪ್ರಕಟವಾದರೂ ಕೂಡ ನೋಡುವುದಕ್ಕೆ ಅವರಿಗೆ ಮನಸ್ಸಿಲ್ಲ. ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸಿದೆ. ಏನಂದ್ರೆ ಮೆಸ್ಸಿಯನ್ ಯಾರೆಂಬುದಾಗಿ, ಮೆಸ್ಸಿಯಿಂದ ಬರುವಂತ ಕಾರ್ಯಗಳೆಂಬುದಾಗಿ ಗೊತ್ತಿದೆ. ಆದರೆ ನೀವು ಆರಂಭದಿಂದ ಕೂಡ ನೋಡುವುದಾದರೆ ಯೇಸುವಿನ ಕುರಿತಾಗಿ ಈ ಮಹಾಯಾಜಕರು ಮತ್ತೊಂದು ಕಡೆ ಫರಿಸಾಯ ಸದ್ದುಕಾಯರು ಶಾಸ್ತ್ರಗಳು ಸೂಕ್ಷ್ಮವಾಗಿ ಆತನ ವ್ಯಕ್ತಿತ್ವವನ್ನು ಪರಿಶೀಲಿಸಿದ್ದಾರೆ. Always they were around Jesus. Which kind of character he is, what he is. They found him as a Messiah, but they were not ready to accept him because of their religious blindness. ಆದ್ದರಿಂದ ರಿಲಿಜಿಯಸ್ ಬ್ಲೈಂಡ್ನೆಸ್ ಎನ್ನುವಂಥದ್ದು ಕೆಲವೊಮ್ಮೆ ನಾವು ರಿಲಿಜಿಯಸ್ ಫ್ಯಾಮಿಲಿಯಿಂದ ಕೂಡಿರಬಹುದು, ಅದರಲ್ಲಿ ಸ್ಪಿರಿಚುವಲ್ ಇಂಟಿಮೆಸಿ ನಮಗಿರುವುದಿಲ್ಲ. ನಾವು ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಿರಬಹುದು, ಆದರೆ ನಿಜವಾಗಿ ನಮಗೆ ಆಧ್ಯಾತ್ಮಿಕ ಭಕ್ತಿ ನಮ್ಮಲ್ಲಿರುವುದಿಲ್ಲ. He was fulfilling the customs, traditions of the temple, but he was not able to find his spiritual intimacy, which Yahweh revealed through Jesus Christ. ಧಾರ್ಮಿಕ ಅಂಧತ್ವ ತುಂಬಿದಾಗ ಏನು ನಡೆಯುತ್ತದೆ, ಏನು ನಮಗೆ ಗೊತ್ತಿದೆ, ಪ್ರಕಟವಾದ ನೋಡೋದಕ್ಕೆ ಮನಸ್ಸಿಲ್ಲ. ಮಹಾಯಾಜಕ ಮಾಡಿದ್ದು ತನ್ನ ಟ್ರೆಡಿಷನ್, ಪರಂಪರೆ, ತನ್ನ ಆಚರಣೆಗಳು, ಕಷ್ಟಗಳು, ಮತ್ತೊಂದು ಕಡೆಗೆ ಧಾರ್ಮಿಕ ವಿಧಾನಗಳು, ರೈಟ್ಸ್, ಇವುಗಳೇ ಪ್ರಾಮುಖ್ಯವೆಂಬುದಾಗಿ ಆತ ನೋಡಿದ ಹೊರತು ಯೇಸುವಿನ ಮಹತ್ಕಾರ್ಯಗಳನ್ನು ಪರಿಶೀಲಿಸುವುದಕ್ಕೆ ಆತನು ಪ್ರಯತ್ನಿಸಲಿಲ್ಲ. ಆದ್ದರಿಂದ ಇಂತಹ ಸತ್ಯ ಕ್ರಿಸ್ತನಲ್ಲಿ, ವಿಮೋಚನೆಯ ಸತ್ಯ ಕ್ರಿಸ್ತನಲ್ಲಿ ಪ್ರಕಟವಾಗುವಾಗ ಆತನು ಆ ಸತ್ಯವನ್ನು ಬದಿಗಿಟ್ಟು ಆ ಸತ್ಯ ತನ್ನ ಸ್ನಾನಕ್ಕೆ ಗುರುತು ತರುತ್ತದೆ ಎಂಬುದಾಗಿ ಯೇಸುವನ್ನು ಅಪರಾಧಿಯಾಗಿ ನೋಡುವುದಕ್ಕೆ ಆತನು ಮನಸ್ಸು ಮಾಡಿದ. ಸ್ಪಿರಿಚುವಲ್ ಬ್ಲೈಂಡ್ನೆಸ್, ರಿಲಿಜಿಯಸ್ ಬ್ಲೈಂಡ್ನೆಸ್ ಲೀಡ್ಸ್ ಟು ಸ್ಪಿರಿಚುವಲ್ ಬ್ಲೈಂಡ್ನೆಸ್. ಆದ್ದರಿಂದ ಇಂತಹ ಬ್ಲೈಂಡ್ನೆಸ್ ಇಂದ ಕೂಡಿದ್ದರಿಂದ ಅವರು ಮಾಡಿದ ಕೆಲಸ ಯೇಸುವನ್ನು ಕ್ರೂಜಲ್ಲಿ ನಡೆಸಿದೆ. ಆದ್ದರಿಂದ ಯೇಸುವನ್ನು ಕ್ರೂಜಲ್ಲಿ ನಡೆಸಿದಂತ ಜನರನ್ನು ನೋಡೋದಾದ್ರೆ they were not irreligious. They are the people of religion or filled with religious customs, but even though they did not perceive who is the Messiah really is. ಧರ್ಮವಿಲ್ಲದವರು ಯೇಸುವಿನ ಶಿಲುಬೆಗೆ ಹಾಕಲಿಲ್ಲ, ಬದಲಾಗಿ ಧರ್ಮವಿದ್ದವರೇ, ಧರ್ಮದ ಆಚರಣೆಯನ್ನು ಮಾಡುತ್ತಿದ್ದವರೇ, ಕಟ್ಟುಪಾಡುಗಳನ್ನು ಪೂರೈಸಿದವರೇ ಯೇಸುವನ್ನು ಶಿಲುಬೆಗೆ ಹಾಕಿದರು. ಹಾಗಿದ್ರೆ ನಾನು ಯಾವ ರೀತಿಯ ಧರ್ಮಕ್ಕೆ ನಾನು ಒಪ್ಪಿಸಿಕೊಟ್ಟಿದ್ದೇನೆ? ದೇವರ ನಿರೀಕ್ಷೆಗೆ ತಕ್ಕ ಹಾಗೆ ನಾನು ಜೀವಿಸಿದ್ದೇನೋ ಎಂಬುದಾಗಿ ನಾವು ಪ್ರಶ್ನೆ ಮಾಡಿಕೊಳ್ಬೇಕು. ದೇವರು ಕ್ವೆಶ್ಚನ್ ಕೊಟ್ಟಿದ್ದು ತನ್ನ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸುವುದಕ್ಕೆ. In the beginning God created Adam and Eve. They were in the garden. They were in the garden in order to protect it, to cultivate it, to eat the fruits of it, but they broke the law. ಈಗಲೂ ಕೂಡ ಮಹಾಯಾಜಕನಿದ್ದಂತ ಜವಾಬ್ದಾರಿ to protect the law, but he broke the law in order to
protect his position. ಆದ್ದರಿಂದ ನಾವು ಯಾವ ಎಕ್ಸ್ಪೆಕ್ಟೇಷನ್ ತಕ್ಕಾಗಿದ್ದೇವೆ, ನಾವು ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಾಗಿ ನಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತೇವೆ, ಆದರೆ ದೇವರ ನಿರೀಕ್ಷೆಗೆ ತಕ್ಕ ಹಾಗಿದ್ದೇವೆ. ಹಲವಾರು ಸಾರಿ ನಾನು ವಿದ್ಯಾರ್ಥಿಗಳೇನೆಂದರೆ, ನಾವು ನಮ್ಮ ಮನಸ್ಸಿಗೆ ತಕ್ಕ ಹಾಗೆ ನಾವು ಜೀವಿಸುವುದಲ್ಲ, ನಾವು ಯಾರಿಗೋ ಸರಿಯಾಗಿದ್ದೇವೆ ಎಂಬುದಾಗಿ ನೋಡುವಂಥದ್ದಲ್ಲ, ಬದಲಾಗಿ ದೇವರು ನಿನ್ನಲ್ಲಿ ಏನನ್ನು ಬಯಸುತ್ತಾನೆ ಹಾಗೆ ನಿನಗೆಯೋ ಎಂಬುದಾಗಿ ಪ್ರಶ್ನಿಸುವಂಥದ್ದು. We study scriptures, we try to become pastors, but sometimes we fail to what we have to be. ದೇವರ ನಿರೀಕ್ಷೆಗೆ ತಕ್ಕಾಗಿ ಜೀವಿಸುವುದನ್ನು ಸೋತು ಹೋಗುತ್ತೇವೆ. ಹಾಗೆ ಮಹಾಯಾಜಕನು ಕೂಡ ಏನು ಹೇಳಿದರೆ, ಆತನು ದೇವರ ನಿರೀಕ್ಷೆಗೆ ತಕ್ಕಾಗಿ ತನ್ನ ಜವಾಬ್ದಾರಿ ನಿರ್ವಹಿಸಲಿಲ್ಲ. ಯೆಶಾಯನ ಪ್ರವಾದನ ಗ್ರಂಥದ 1ನೇ ಅಧ್ಯಾಯದಲ್ಲಿ ಕೂಡ ಇರುವಂತಹ ಮಾತೇನೆಂದರೆ, ನಿಮ್ಮ ಆಚರಣೆ ವ್ಯರ್ಥ, ನೀವು ಸಬ್ಬತ್ತು ಮಾಡಬಹುದು, ಅಮಾವಾಸ್ಯೆ ಮಾಡಬಹುದು, ಎಲ್ಲವೂ ಕೂಡ ವ್ಯರ್ಥ. ಯಾಕಂದ್ರೆ ನಿಮ್ಮ ಕೈಗಳಲ್ಲಿ ರಕ್ತ ತುಂಬಿದೆ. ಈಗಲೂ ಕೂಡ ಅವರು ತಮ್ಮ ಧರ್ಮವನ್ನು ಪಾಲಿಸೋದಕ್ಕೋಸ್ಕರ ರಕ್ತವನ್ನು ಇನ್ನೂ ಕೂಡ ಹಂಚಿಕೊಳ್ತಾ ಇದ್ದಾರೆ. ಯಾಕಂದ್ರೆ ತಮಗೆ ಧರ್ಮ ಮುಖ್ಯ, ಆ ಯೇಸುವಿನ ವ್ಯಕ್ತಿತ್ವದ ಪ್ರಾಮುಖ್ಯ. ದಿಸ್ ಮಹಾಯಾಜಕ, ಈ ಮಹಾಯಾಜಕ filled with rigidness and selfish motives, that is why he could not able to recognize who the Savior is in front of him. ದೇವರು ಕೆಲವೊಮ್ಮೆ ನಾವು ನಿರೀಕ್ಷಿತ ರೀತಿಯಲ್ಲಿ ನಮಗೆ ದಾರಿಗಳನ್ನು ಮಾಡಿಕೊಡುತ್ತಾನೆ. In unexpected ways he reveals us the truth, but this high priest was blind, religious blind. That is why he was not able to perceive who is the real Messiah is. ಆದ್ದರಿಂದ ಇವನ ಜ್ಞಾನ ವಿವೇಚನವಿಲ್ಲದ ಜ್ಞಾನ. ತೋರದ ಪಂಡಿತರಿರಬಹುದು, ಆದರೆ ಆತನಿಗೆ ವಿವೇಚನೆ ಇಲ್ಲ, ಆತನಿಗೆ ದೇವರ ಮಾರ್ಗವನ್ನು ಗ್ರಹಿಸುವಂತ ಶಕ್ತಿ ಇಲ್ಲ. ಕೇವಲ ಲೋಕದ ಪರಂಪರೆಗಳಲ್ಲಿ ಆತನ ಆಸಕ್ತನಾಗಿರುವ ಹೊರತು ನಿಜವಾಗಿ ವಿಮೋಚನೆ ಹೊಂದುವುದಕ್ಕೆ ಆತನ ಮನಸ್ಸಿಲ್ಲ. 2 ತಿಮೋಥಿ 3ನೇ ಅಧ್ಯಾಯ 5ನೇ ವಚನ. 2 ತಿಮೋಥಿ 3ನೇ ಅಧ್ಯಾಯ 5ನೇ ವಚನ. 2 Timothy chapter 3 verse 5. Having a form of godliness but denying his power, and from such people turn away. Okay, having form of godliness, they want to love God, but they are what? Denying his power. ಅದರಿಂದ ದೇವರನ್ನು ಪ್ರೀತಿಸುತ್ತಾರೆ, ಆದರೆ ನಿಜವಾಗಿ ಆತನ ಶಕ್ತಿಯನ್ನು ಪ್ರೀತಿಸುವುದಿಲ್ಲ. ಒಂದು ಕಡೆ ನಾವು ದೇವರನ್ನು ಪ್ರೀತಿಸುತ್ತೇವೆ, ಆದರೆ ನಿಜವಾಗಿ ಗ್ರಹಿಸಲು ಮನಸ್ಸಿಲ್ಲ. ಅಲ್ಲಿ ನೋಡಿದಾಗ ಇರುವಂತಹ ಮಾತು, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆನ್ನುವರು. They love God, but more than that they love the worldly things. ಮತ್ತೊಂದು ಕಡೆ ಭಕ್ತಿ ವೇಷವಿದೆ, ಆದರೆ ಅದರ ಬಲ ಬೇಡ. ನಾವು ಸ್ಪಿರಿಚುವಲ್ ವೇಷಗಳನ್ನು ಹಾಕಿಕೊಂಡಿದ್ದೇವೆ, ಆದರೆ ನಿಜವಾಗಿ ಅದರ ಬಲ ನಮಗೆ ಏನು ಕಾರ್ಯ ಮಾಡಬೇಕು ಅದು ನಮಗೆ ಬೇಡ. ಈತನ ಕೂಡ ಇದ್ದರೆ ಭಕ್ತಿಯ ವೇಷವಿದೆ, ಅದು ನಿಜವಾಗಿ ಗ್ರಹಿಸಬೇಕಾಗಿದ್ದು ಮಾಡಬೇಕಂತ ಕಾರ್ಯವನ್ನು ಆತನು ಮಾಡೋದಕ್ಕೆ ಮುಂದಾಗಲಿಲ್ಲ. ಆದರೆ ಇಂಥ ಪರಿಸ್ಥಿತಿಯಲ್ಲಿ ಯೇಸು ತನ್ನ ಮುಂದೆ ಬಂದು ನಿಂತರೂ ಕೂಡ ಮಹಾಯಾಜಕ ಬದಲಾಗಲಿಲ್ಲ. ಯೇಸು ಹೇಳುವಂತ ಮಾತು, ನಾನೇ ಒಳ್ಳೆ ಕುರುಬ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡುತ್ತದೆ. ಮಹಾಯಾಜಕನ ಒಂದು ರೀತಿಯಲ್ಲಿ ಕುರುಬ. He should have protected the citizen of his country or citizen of the temple, but he is killing the innocent person. He is making a plot against him in order to crucify him. ನೀವು ಯೇಸುವಿನ ಆ ವಿಚಾರಣೆ ಕಾಲವನ್ನು ನೀವು ನೋಡಿದಾದ್ರೆ, ಸಮವಿಲ್ಲದ ಸಮಯದಲ್ಲಿ ಆತನು ವಿಚಾರಣೆ ಕರೆದರು. This was against Jewish law. ಅಪರಾಧವಿಲ್ಲದಿದ್ದರೂ ಕೂಡ ಅಪರಾಧವಾಗಿ ಮಾಡಿದರು. ಯಾವುದೇ ನಿರ್ದಿಷ್ಟವಾದ ಪರ್ಟಿಕ್ಯುಲರ್ ಅಪರಾಧಗಳು ಪ್ರೂಫ್ ಎವಿಡೆನ್ಸ್ ಇಲ್ಲದಿದ್ದರೂ ಕೂಡ ಯಾವುದೋ ಒಂದು ಸುಳ್ಳು ಅಪರಾಧ ಮೇಲೆ ಈಗ ಮಹಾಯಾಜಕನು ಕುರುಬನಾಗಿ ತನ್ನ ಪ್ರಜೆಯನ್ನು ಕಾಯುವ ಬದಲಾಗಿ ಈಗ ಸುಳ್ಳು ಆರೋಪದ ಮೇಲೆ
ಆತನ ಅಪರಾಧಿಯಾಗಿಸಿದ್ದಾನೆ. ಆದ್ದರಿಂದ ನಿರ್ದೋಷಿಯಾದಂಥ ಯೇಸು, ನೀತಿಯುಳ್ಳಂಥ ಯೇಸು, ಆತನ ಮನುಷ್ಯರ ದ್ವೇಷಗಳಿಂದಾಗಿ, ಮನುಷ್ಯರ ಅಧಿಕಾರ ಲಾಲಸೆಯಿಂದಾಗಿ ಅಪರಾಧಿಯಾಗಿದ್ದಾನೆ. ನಾವು ನಮ್ಮ ಜೀವನದಲ್ಲಿ ಹಲವಾರು ವೇಳೆ ನಾವು ಕಾಯಕನಲ್ಲಂತೆ ಹೇಳಿಕೊಳ್ಳಬಹುದು. ಆದರೆ ಇಂದು ಕೂಡ ಮಹಾಯಾಜಕರಂತ ಕಾಯಕನ ಆಸೆಗಳು ನಮ್ಮಲ್ಲಿವೆ, ದುರಾಶೆಗಳು ನಮ್ಮಲ್ಲಿವೆ. ಬುದ್ಧ ಹೇಳಿದಂತ ಮಾತು, ಆಶೆ ದುಃಖಕ್ಕೆ ಮೂಲ. ಆಗ ಒಂದ್ ಕಡೆಗೆ ಆಶೆ ಮಾತ್ರ ಬದಲಾಗಿ ದುರಾಶೆ, ಈ ದುರಾಶೆಗಳು ನಮ್ಮನ್ನು ದುಃಖಕ್ಕೆ ನಡೆಸುತ್ತವೆ. ಇಂತಹ ದುಃಖದಿಂದ ನಾವು ತುಂಬಿದವರಾಗಿ ಮಾಡಬಾರದ ಕಾರ್ಯವನ್ನು ನಾವು ಮಾಡುತ್ತೇವೆ. ಯೇಸುವನ್ನು ನೋಯಿಸುತ್ತೇವೆ, ನಮ್ಮ ಕುರುಬನನ್ನು ನೋಯಿಸುತ್ತೇವೆ, ನಮ್ಮ ಕುರುಬನನ್ನು ಹಿಂಸಿಸುತ್ತೇವೆ. ಯೋಹಾನ ಸುವಾರ್ತೆ 18ನೇ ಅಧ್ಯಾಯದ 12-14 ವಚನದಲ್ಲಿ ಅಲ್ಲಿ ನಾವು ನೋಡುವುದಾದ್ರೆ, ಯೇಸುವನ್ನು ಅವರು ಹಿಡಿಯುವುದಕ್ಕೋಸ್ಕರ ಸಂಪೂರ್ಣವಾಗಿ ಅವರು ತಮ್ಮ ಬಲವನ್ನು ಉಪಯೋಗಿಸಿದರು. ಏನು ಮಾಡಿದರು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ಯೋಹಾನ ಸುವಾರ್ತೆ 18ನೇ ಅಧ್ಯಾಯ 12-14 ವಚನ. ಆ ಸಿಪಾಯಿಗಳು, ಸಹಸ್ರಾಧಿಪತಿಯು, ಯೆಹೂದ್ಯರ ಹೋಲಿಕಾರರು ಯೇಸುವನ್ನು ಹಿಡಿದುಕೊಂಡು ಕಟ್ಟಿಕೊಂಡು ಹೋದರು. He was not a criminal, but a there person, even ಸಹಸ್ರಾಧಿಪತಿ, the leader of 1000 soldiers. ಯೇಸುವಿಗೆ ಅಗತ್ಯವಿರಲಿಲ್ಲ ಅಷ್ಟು ಸೈನ್ಯ ಅಥವಾ ಅಷ್ಟು ಬಲ ಅಥವಾ ಅಷ್ಟು ಸೈನ್ಯದ ಶಕ್ತಿಯಿಂದ ತೆಗೆದುಕೊಂಡು ಹೋಗಿ ಅಪರಾಧ ಮಾಡುವುದಕ್ಕೋಸ್ಕರ. ಆದರೆ ಇವರು ಒಂದು ವೇಳೆ ದೇಶದ ವಿರುದ್ಧವಾಗಿ ಈ ಜನಗಳನ್ನು ತಿರುಗಿ ಬಿಡಬಹುದೆಂಬುದಾಗಿ ಸಿಸ್ಟಮೆಟಿಕ್ ಆಗಿ ಪ್ಲಾನ್ ಮಾಡುವ ಮೂಲಕ ಇಂತಹ ಸೈನ್ಯ ಶಕ್ತಿಯನ್ನು ಅಥವಾ ಅಧಿಕಾರವನ್ನು ಕಟ್ಟಿಕೊಂಡು ಯೇಸುವಿನ ವಿರುದ್ಧವಾಗಿ ಹುನ್ನಾರವನ್ನು ಹೂಡಿದ್ದಾರೆ. ಆದ್ದರಿಂದ ಇವರ ಉದ್ದೇಶ ಯೇಸುವನ್ನು ಶಿಲುಬೆಗೆ ಹಾಕಿಸಬೇಕೆನ್ನುವುದೇ. ಆದ್ದರಿಂದ ನಾವು ವಿಚಾರಣೆ ನೋಡುವುದಾದರೆ ಆತನ ಅಪರಾಧಿಯಿಂದಾಗಿ ಚಡಿ ಹೊಡಿಸಿ ಶಿಕ್ಷೆ ಕೊಟ್ಟು ಬಿಟ್ಟು ಬಿಡಬಹುದು. ಆದರೆ ಅಲ್ಲಿ ಕೇಳಿದ ಮಾತು ಕೂಡಲೇ ಈತನನ್ನು ಶಿಲುಬೆಗೆ ಹಾಕಿಸಬೇಕು, ಇದನ್ನು ಶಿಲುಬೆಗೆ ಹಾಕಿಸಲೇಬೇಕು ಎಂಬುದಾಗಿ ಮೊದಲೇ ತೀರ್ಮಾನ ಮಾಡಿದ್ದರಿಂದ they already decided their judgment. Only they had to act. ಆಕ್ಟಿಂಗ್ ಮಾಡೋ ಮೂಲಕ ಓಕೆ ನಾವೆಲ್ಲರೂ ಕೂಡ ನಾಮಕಾವಾಸ್ತೆ ಎಲ್ಲವನ್ನೂ ಕೂಡ ಪರಿಪೂರ್ಣಗೊಳಿಸುವಂಥದ್ದು. They just wanted to finish the ಪ್ರೊಸೀಜರ್ನ ರಾತ್ರಿಯಲ್ಲಿ ಫಿನಿಶ್ ಮಾಡಿ ಯೇಸುವನ್ನು ಕ್ರೂಜಿಗೆ ಕಳಿಸಿದರು. ಇತ್ತೀಚೆಗೆ ಸ್ಟ್ಯಾನ್ ಸ್ವಾಮಿ ಕುರಿತಾಗಿ ನೀವು ಕೇಳಿರಬಹುದು. ಸ್ಟ್ಯಾನ್ ಸ್ವಾಮಿ ಅನ್ನೋ ಫಾದರ್, ಆತನು ಛತ್ತೀಸ್ಗಢ ಮತ್ತು ಜಾರ್ಖಂಡ್ನ ಟ್ರೈಬಲ್ಗಳ ಮಧ್ಯೆ ಸೇವೆ ಮಾಡ್ತಿರುವ ಫಾದರ್. In order to uplift them, in order to provide their rights, and even to give them proper living or space in the forest or tribal area. But the government tainted him as anti-national. They sued a case against him under UAPA, under Non-Bailable Prevention Act. He is a criminal, he is a national threat, and they kept him under jail. ಅದನ್ನು ಸೆರೆಮನೆಯಲ್ಲಿರಿಸಿದರು. ಎಲ್ಲಿವರೆಗೆ? He was above 80. He could not able to eat with a spoon. He used to use straw, but they didn't provide him. So many bail petitions were made, but willingly they rejected it. Finally, what happened? This father died in the jail itself. In the Maligaon case, they found him as criminal, and they treated him as criminal, made him to die in the prison. Systematically fulfilling the procedures to kill the innocent. ಯೇಸುವನ್ನು ಕೂಡ ಇಂತಹದ್ದೇ ಏನು ಅಪರಾಧಿಯಾಗಿದ್ದರೂ ಕೂಡ ಅವನನ್ನು ಅಪರಾಧಿಯಾಗಿಸಿ ಕೊಲ್ಲುವುದಕ್ಕೆ ಡಿಸೈಡ್ ಮಾಡಿದ್ದಾರೆ. ಇದು ಯಹೂದಿ ಧರ್ಮ ನ್ಯಾಯ ವ್ಯವಸ್ಥೆಯ ಒಂದು ಕಡೆಗೆ ಶೋಚನೀಯ ಸ್ಥಿತಿ. ಇನ್ನು ಅಂತಿಮವಾಗಿ ಮಹಾಯಾಜಕನ ವಿಪರ್ಯಾಸ. ಯೇಸುವಿನ ವ್ಯಕ್ತಿತ್ವವನ್ನು ಮಹಾಯಾಜಕನ ನೋಡುವುದಾದರೆ ಒಂದು ಕಡೆ ಮುಂದೆ ಯೇಸು ಶ್ರೇಷ್ಠವಾದ ಮಹಾಯಾಜಕ ಯಾಕೆ? ಯೇಸು ನಮ್ಮ ಮೇಲೆ ಅನುತಾಪವುಳ್ಳವನು. Hebrews chapter 4 verse 14 to 15.
Hebrews chapter 4, verses 14 to 15. Anyone can read it. See then that we have a great high priest who has passed through the heavens, Jesus the Son of God. Let us hold fast our confession. For we do not have a high priest who cannot sympathize with our weaknesses, but was in all points tempted as we are, yet without sin. Okay, ಆದ್ದರಿಂದ ಆತನು ಅಲ್ಲಿ ನಮಗೆ ಅನುತಾಪವಿಲ್ಲದವನಲ್ಲ. He sympathizes with us. He is a great high priest. He is sitting at the right hand of the Father, not like a human high priest that Caiaphas, not like the rigid law which he fulfilled, but he is mediating between you and God. ನಮ್ಮ ಪರವಾಗಿ ದೇವರ ಮಧ್ಯೆ ಆತನು ಮಧ್ಯವರ್ತಿಯಾಗಿ ಆತನು ಕಾರ್ಯ ಮಾಡುತ್ತಿದ್ದಾನೆ. ಆದ್ದರಿಂದ ಲೋಕದಲ್ಲೂ ಕೂಡ ನಾವು ಗಮನಿಸಿ ನೋಡೋದಾದ್ರೆ ಲೋಕ ನಮ್ಮನ್ನು ಅಪರಾಧಿಯನ್ನಾಗಿಸುತ್ತದೆ. ನೀವ್ಯಾರು ನೋಡಿ, ಅವನು ಸರಿ ಇಲ್ಲ, ಅವಳು ಸರಿ ಇಲ್ಲ, ಸರಿ ಇದ್ದರೂ ಕೂಡ ಸರಿ ಇಲ್ಲದೆಂಬುದಾಗಿ ಚಿತ್ರ ಮಾಡುತ್ತಾರೆ. ಸಣ್ಣ ಅಪರಾಧ ಸಿಕ್ಕರೆ ಸಾಕು, ಕೆಟ್ಟ ಪೋಸ್ಟರ್ ಅಂಟಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಯೇಸು ಹಾಗಿಲ್ಲ. ಯೇಸು ನಮ್ಮ ಮೇಲೆ ಅನುತಾಪವಿಲ್ಲದವನಲ್ಲ, ಆತನು ಅನುತಾಪ ಉಳ್ಳವನಾಗಿದ್ದಾನೆ. ಆತನು ಕಂಪ್ಯಾಷನ್ ಉಳ್ಳವನಾಗಿದ್ದಾನೆ, ಪ್ರೀತಿ ಉಳ್ಳವನಾಗಿದ್ದಾನೆ. ಆದ್ದರಿಂದ ಆತನು ರಕ್ಷಿಸುವುದಕ್ಕೆ ಸದಾ ಸಿದ್ಧನಾಗಿದ್ದಾನೆ. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ಪ್ರಾಣ ಕೊಡುತ್ತಾನೆ. ಈ ಶ್ರೇಷ್ಠ ಯಾಜಕ, ಮಹಾಯಾಜಕ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಸದಾ ಕಾಲ ಆತನು ಸಿದ್ಧನಾಗಿದ್ದಾನೆ. ಆತನು ನಮ್ಮಂತೆ ಮನುಷ್ಯನಾಗಿದ್ದನು. ಆತನು ಶೋಧನೆ ಗುರಿಯಾದರೆ ನಮ್ಮ ಹಾಗೆ ಪಾಪ ಮಾಡಲಿಲ್ಲ. ಐಪಿಎಸ್ನವರಿಗೆ ಇದ್ದಂತ ಜವಾಬ್ದಾರಿ ಜನರನ್ನು ದೇವರ ಬಳಿಗೆ ಕೊಂಡೋಗಿ ಅವರು ಸಂಧಾನ ಮಾಡಬೇಕಿತ್ತು. They should be mediators, especially in the time of Pascha. ಪಸ್ಕದ ಸಂದರ್ಭದಲ್ಲಿ ಅವರು ಹೋಗಿ ಯಜ್ಞವನ್ನು ಸಮರ್ಪಿಸುವ ಮೂಲಕ ಮನುಷ್ಯರ ಮತ್ತು ದೇವರ ನಡುವೆ ಅಲ್ಲಿ ಸಂಧಾನಕಾರರಾಗಬೇಕು. ಆದರೆ ಇಲ್ಲಿ ಆ ಸಂಧಾನ ಮಾಡಬೇಕಾದ ಸಂದರ್ಭದಲ್ಲಿ ಮಹಾಯಾಜಕ ಆತನು ದೊಡ್ಡ ಅಪರಾಧವನ್ನು ಮಾಡಿದ. ಕೊನೆಗೇನಾಯಿತು? ಯೇಸು ಕ್ರಿಸ್ತನ ಕ್ರೂಜ ಮೇಲೆ ಮರಣ ಹೊಂದಿದಾಗ ಅಲ್ಲಿ ದೇವಾಲಯದಲ್ಲಿದ್ದ ಮಹಾಪರದೆ ಹರಿದು ಹೋಯಿತು. ಯಾಕೆ? ನಮ್ಮ ಮೇಲೆ ಅರ್ಥಪೂರ್ಣವನಾಗಿ ಇದ್ದಂತ ಮಹಾಗೋಡೆಯನ್ನು ಆತನು ತೆಗೆದು ಹಾಕಿ ನಮ್ಮ ಶಾಶ್ವತವಾಗಿ ದೇವರೊಂದಿಗೆ ಸಂಧಾನ ಮಾಡೋದಕ್ಕೋಸ್ಕರ ಆತನು ತನ್ನನ್ನು ಬಲಿಯಾಗಿಸಿದ್ದಾನೆ. ಆದ್ದರಿಂದ ನಾವು ಸುಳ್ಳು ಆಪಾದನೆ, ಮೋಸ, ವಂಚನೆ ಇಂಥವುಗಳನ್ನು ನಾವು ಕೂಡಿಕೊಂಡು ಮಹಾಯಾಜಕನಂತ ವಿಪರ್ಯಾಸ ಸ್ಥಿತಿಯಲ್ಲಿ ನಾವು ಇರೋದಕ್ಕೆ ಕರೆಯಲ್ಪಟ್ಟವರ ಬದಲಾಗಿ ಯೇಸುವನ್ನು ಅನುಸರಿಸೋದಕ್ಕೆ ಕರೆಯಲ್ಪಟ್ಟವರು. ನಮಗೆ ಮಾದರಿಯಿಲ್ಲ. ಯೇಸು ನಾವು ಹೇಗೆ ನಡೆಯಬೇಕೆಂಬುದಾಗಿ ಹೆಚ್ಚಿನ ದಾರಿಯನ್ನು ತೋರಿಸಿಕೊಟ್ಟಿದ್ದಾನೆ. ಯಾವುದು ನಾವು ಬಿಡಬೇಕೆಂಬುದಾಗಿ ನಮಗೆ ತೋರಿಸಿಕೊಟ್ಟಿದ್ದಾನೆ. ಮಹಾಯಾಜಕನಾದರೂ ಒಂದು ಕಡೆ ಭಯ, ಅಧಿಕಾರದ ಭಯ, ಸ್ಪಿರಿಚುವಲ್ ಬ್ಲೈಂಡ್ನೆಸ್, ಮತ್ತೊಂದು ಕಡೆ ಅಧಿಕಾರದ ದುರಹಂಕಾರ, ತನ್ನದೇ ಸ್ಥಾನ, ಮಾನ, ಪ್ರತಿಷ್ಠೆ ಇವುಗಳನ್ನೇ ಕಟ್ಟಿಕೊಳ್ಳೋದಕ್ಕೆ ಆತನು ಪ್ರಯತ್ನಿಸಿದ. ನೀವು ನೋಡಿದಾದಲ್ಲಿ ಮಹಾಯಾಜಕನ ವಿರುದ್ಧವಾಗಿ ಯೇಸು ಮಾತಾಡಿದೆಂಬುದಾಗಿ ಒಬ್ಬನು ಬಂದು ನೀನು ಮಹಾಯಾಜಕನ ವಿರುದ್ಧವಾಗಿ ಹೀಗೆ ಮಾತಾಡುತ್ತೆಂಬುದಾಗಿ ಕೆನ್ನೆಗೆ ಬಂದು ಬಾರಿಸಿದ. ಯಾಕಂದ್ರೆ ಮಹಾಯಾಜಕನ ವಿರುದ್ಧವಾಗಿ ಸಾಮಾನ್ಯ ಮಾತಾಡುವಂತಿಲ್ಲ. ಯೇಸುವನ್ನು ಕೂಡ ಲೆಕ್ಕಿಸಲಿಲ್ಲ. ಮತ್ತು ಮುಂದೆ ಮಾಡಿದರೆ ಓಲೆಕಾರ ಬಂದು ಉಗುಳಿದರು, ಪೆಟ್ಟು ಕೊಟ್ಟರು. ನೀನು ಪ್ರವಾದಿಯಾಗಿದ್ದರೆ ಹೇಳು, ನೀನು ಹೊಡೆದವರು ಯಾರು ಎಂಬುದಾಗಿ. All these things, the rejectness and this kind of situation, why did Jesus face? In order to redeem us. ನಮ್ಮನ್ನು ವಿಮೋಚಿಸೋದಕ್ಕೋಸ್ಕರ ಆತನು ಇಂತಹ ನಿಂದನೆ, ತಿರಸ್ಕಾರ ಎಲ್ಲವುಗಳಿಗೋಸ್ಕರ ಒಳಗಾಗಿ ಆತನು ನಮ್ಮನ್ನು ಮೇಲೆತ್ತುವುದಕ್ಕೋಸ್ಕರ ಸತ್ತು ಶ್ರೇಷ್ಠ ಮಹಾಯಾಜಕನಾಗಿದ್ದಾನೆ. ಆದ್ದರಿಂದ ಕ್ರಿಸ್ತ ಯೇಸುವಿನ ಪ್ರಿಯರೇ, ನಾವು ನಮ್ಮ ಜೀವನ ಹೇಗಿದೆ ಎಂಬುದಾಗಿ ಪ್ರಶ್ನಿಸಿಕೊಳ್ಳಬೇಕು. ಈ ವ್ಯಕ್ತಿತ್ವ ನಮ್ಮನ್ನು ಪರಿಶೀಲಿಸಿಕೊಳ್ಳುವುದಕ್ಕೆ ಕರೆ ನೀಡುತ್ತದೆ. We are all in the front of mirror of this high priest. But how do we correct ourselves? How to purify ourselves? Whether we are pasting the characteristics of high priest or whether we are called to follow the footsteps of Jesus. ಯೇಸು ಕ್ರಿಸ್ತನು
ನಾವು ಬಿದ್ದ ಸ್ಥಿತಿಯಲ್ಲೂ ಕೂಡ ಮೇಲೆತ್ತುವುದಕ್ಕೆ ಸಿದ್ಧನಾಯಿತು. ಆದರೆ ಈ ಮಹಾಯಾಜಕ ಬೀಳುವವರನ್ನು ಮೇಲೆತ್ತುವಂತೆ ಯೇಸುವನ್ನೇ ಕ್ರೂಚಿಗೇರಿಸುವುದಕ್ಕೆ ಸಿದ್ಧನಾಗಿದ್ದಾರೆ. ಎಂತಹ ಸ್ಥಿತಿಯಲ್ಲಿದ್ದೇವೆ ಪ್ರಶ್ನಿಸಿಕೊಳ್ಳೋಣ. ದೇವರು ನಮಗೆ ಜವಾಬ್ದಾರಿಯನ್ನು ಕೊಟ್ಟಿರುವಾಗ, ಕರ್ತವ್ಯಗಳನ್ನು ಕೊಟ್ಟಿರುವಾಗ, ಬೇರೆ ಬೇರೆ ಸ್ಥಾನಗಳನ್ನು ನೀಡಿರುವಾಗ, ಕುಟುಂಬ, ಸಭೆ, ಸಮಾಜಗಳಲ್ಲಿ ನ್ಯಾಯದಿಂದ ದೇವರ ದೃಷ್ಟಿಕೋನ ಹೊಂದಿದವರಾಗಿ ಸತ್ಯತೆಯಿಂದ ಆತನು ಪ್ರಕಟಿಸುವ ರೀತಿಯಲ್ಲಿ ದೃಢವಾಗಿ ಇರುವುದಕ್ಕೆ ಪ್ರಯತ್ನಿಸೋಣ. ದೇವರು ನಮ್ಮ ಆಶೀರ್ವದಿಸಲಿ. ಆಮೇಲೆ ಕ್ಷಣ ಮೌನವಾಗಿರೋಣ. ಕ್ರಿಸ್ತ ಯೇಸುವಿನ ಪ್ರೀತಿಯ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮವನ್ನು ವಂದಿಸುತ್ತೇವೆ, ಘನಪಡಿಸುತ್ತೇವೆ. ನಮ್ಮ ರಕ್ಷಕನಾದ ಯೇಸುವನ್ನು ನ್ಯಾಯ ವಿಚಾರಿಸುವಾಗ ಈಗ ಲೋಕದ ಅಧಿಕಾರವು ಆತನ ಅಪರಾಧಿಯಾಗದಿದ್ದರೂ ಕೂಡ ಅಪರಾಧಿ ಎಂಬುದಾಗಿ ತೀರ್ಮಾನಿಸಿ ಅದನ್ನು ಕ್ರೂಜ್ ಹಾಕುವುದಕ್ಕೋಸ್ಕರ ಬೇರೆ ಬೇರೆ ಹುನ್ನಾರದ ಮೂಲಕ ತಮಗಿಷ್ಟ ಬಂದಂತೆ ವರ್ತಿಸಿದರು. ಇಂದು ಕೂಡ ನಾವು ನಮಗಿಷ್ಟವನ್ನಂತೆ ವರ್ತಿಸುವ ಮನೋಭಾವದಲ್ಲಿದ್ದೇವೆ. ನಿನ್ನ ವಾಕ್ಯವು ಸತ್ಯವು ನಮ್ಮ ಮುಂದೆ ಇದ್ದರೂ ಕೂಡ ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವ ಮನಸ್ಸನ್ನು ಮಾಡಲಿಲ್ಲ. ಕರ್ತನೇ, ನಮ್ಮನ್ನು ಕ್ಷಮಿಸು. ನಮ್ಮ ಧಾರ್ಮಿಕತ್ವ, ಧರ್ಮಾಚಾರಗಳಿಂದ ನಾವು ನಿನ್ನ ನೋಯಿಸದಂತೆ ನೀನು ಪ್ರಕಟಿಸುವಂತಹ ಸತ್ಯ ಆಧ್ಯಾತ್ಮಿಕತೆಯನ್ನು ಹೊಂದಿಕೊಳ್ಳುವರಾಗಿ ನಿನ್ನನ್ನು ಎಲ್ಲಿ ನೋಡಬೇಕು ಅಲ್ಲಿ ನೋಡುವಂತಹ ಸಾಧ್ಯತೆಯನ್ನು, ಮನೋನೇತ್ರಗಳನ್ನು ನಮಗೆ ದಯಪಾಲಿಸಬೇಕೆಂದು ಬಿಡುತ್ತೇನೆ. ಕರ್ತನೆ, ನೀನು ನಮ್ಮನ್ನು ಕರೆದಿದೆ, ನಮ್ಮನ್ನು ವಿಶೇಷ ಸ್ಥಾನಗಳಲ್ಲಿಟ್ಟಿದೆ. ನಮಗಿರುವಂತಹ ಸ್ಥಾನಗಳಲ್ಲಿ ನಿನ್ನನ್ನು ಪ್ರಕಟಪಡಿಸುವಂತೆ, ನಿನ್ನನ್ನೇ ಘನಪಡಿಸುವಂತೆ ನೀನು ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನಂತೆ ಯೇಸು ಕ್ರಿಸ್ತನ ಸಲ್ಲಿಬಿಡಿ ಹೊಂದಿದೆ ತಂದೆಯೇ. ಆಮೆನ್. We shall join together by singing Kannada number 230, MP 64, while singing the chorus of Hymn collective. Kristninte ಶರಣರೇ ಶರಣಾಗೋ.
ಪ್ರಭು ಸಮರ್ಪಿಸಿದಂತಹ ಈ ಹಬ್ಬ ಕಾಣಿಕೆಯನ್ನು ಪಾವನ ಮಾಡು. ಈ ಕಾಣಿಕೆಯನ್ನು ಕರ್ತನೆ ನಿನ್ನ ಮೆಚ್ಚಿನ ಯಜ್ಞವನ್ನಾಗಿ ಸ್ವೀಕರಿಸಿ ರಾಜ್ಯಕ್ಕಾಗಿ ಮಹಿಮೆಗಾಗಿ ಈ ಕಾಣಿಕೆಯನ್ನು ಸದ್ವಿನಿಯೋಗಪಡಿಸುತ್ತೇವೆ ಎಂಬುದಾಗಿ ನಾವು ಬೇಡುತ್ತೇವೆ. ವಿಶೇಷವಾಗಿ ಕರ್ತನೆ ಈ ಪವಿತ್ರ ವಾರದಲ್ಲಿ ಕರ್ತನೆ ನಿನ್ನ ಪ್ರಿಯ ಮಕ್ಕಳು ಕರ್ತನೆ ನಿನ್ನ ಪವಿತ್ರ ಸಮ್ಮುಖದಲ್ಲಿ ಕರ್ತನೆ ಕೂಡಿ ಬಂದು ದೇವಾಲಯವನ್ನು ಸೃಷ್ಟಿಸಿ ಕೊಂಡಾಡಿ ಆರಾಧಿಸಿ ನಿನ್ನ ಜೀವನ ವಾಕ್ಯವನ್ನು ಕರ್ತನೆ ಧ್ಯಾನ ಮಾಡುವ ಕೃಪೆ ನಡೆಸಬೇಕಾಗಿ ನನ್ನ ಸ್ತೋತ್ರ ಸ್ವಾಮಿ. ನನ್ನಂತಹ ಎಲ್ಲ ನಿನ್ನ ಭಕ್ತ ಸಮುದಾಯದ ಕರ್ತನೆ ಬರಿಗೆಯಲ್ಲಿ ಕರ್ತನೆ ಹಿಂತಿರುಗಿ ಹೋಗದೆ ನಿನ್ನ ಆಶೀರ್ವಾದವನ್ನು ಕರ್ತನೆ ಹೊತ್ತುಕೊಂಡು ತಮ್ಮ ಮನೆಗಳಿಗೆ ಹಿಂತಿರುಗುವಂತ ಕೃಪೆ ಪ್ರತ್ಯೇಕ ನಡೆಸು ಸ್ವಾಮಿ. ಆ ಮೂಲಕವಾಗಿ ಅವರ ಜೀವನದ ಪ್ರತಿಯೊಂದು ಕುಂದು ಕೊರತೆಗಳನ್ನು ನೀಗಿಸಿ ದೇವರ ನಮ್ಮ ಜೀವನಗಳನ್ನು ಕರ್ತನೆ ಸರಿಪಡಿಸಿಕೊಂಡವರಾಗಿ ನಿನ್ನಿಂದ ಧನ್ಯತೆಯನ್ನು ಹೊಂದಿ ಕೃಪಾ ಕಟಾಕ್ಷದಲ್ಲಿ ಕರ್ತನೆ ನಡೆಯುವಂತ ಕೃಪೆಗೆ ನಡೆಸುತ್ತೇವೆ ಎಂಬುದಾಗಿ ಬೇಡುತ್ತಾ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ತಂದೆಯೇ, ಆಮೆನ್. ನಾವಿಬ್ಬರು ಒಟ್ಟಾಗಿ ಪ್ರಭು ತಾನೇ ತಿಳಿಸಿಕೊಟ್ಟ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧಪಡಿಸಲ್ಪಡಲಿ. ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರವಾಗಿ ಭೂಮಿಯಲ್ಲಿ ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸಿದಂತೆ ನಮ್ಮನ್ನು ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೀಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಮಹಿಮೆಯು ಸದಾ ಕಾಲಕ್ಕೆ. ವಿಶ್ವಾಸದಿಂದ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರ ಆತ್ಮನ ಅನುಣತೆ, ಸಂತೋಷ, ಸಮಾಧಾನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ನಿತ್ಯ ಕಾಲಕ್ಕೂ ನಿತ್ಯದಲ್ಲಿಯಾಗಿರಲಿ. ಆಮೆನ್.